ಸೂರ್ಯ ಸಿಂಹಾಸನಾಧೀಶ್ವರರು ಈ ಮಹಾಶಿವಪುರಾಣವನ್ನ ತಮ್ಮ ಲಿಂಗ ಹಸ್ತದಿಂದ ಆರಂಭಗೊಳಿಸಿರುವಂತಹ ಪರಮ ಪೂಜ್ಯ ಶ್ರೀ 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 1008 ಶ್ರೀ ಡಾಕ್ಟರ್ ಚನ್ನಸಿದ್ಧರಾಮ ಶಿವಾಚಾರ್ಯ ಭಗವತ್ಪಾದಂಗಳ ಜಗದ್ಗುರುವರ್ಯರ ಪಾದಕಮಲಗಳಿಗೆ ಭಕ್ತಿ ಪ್ರಣಾಮಗಳನ್ನು ಅರ್ಪಣೆಗೈದು ಹಾನಗಲ್ಲ ಗುರುಕುಮಾರ ಯೋಗಿವರೇಣ್ಯರಿಗೆ ನಮಿಸಿ ಸಾಷ್ಟಾಂಗ ವಂದಿಸಿ ಹನ್ನೆರಡನೇ ಶತಮಾನದ ಬಸವನಿಗೆ ಬಹಳ ಪ್ರೀತಿಯಿಂದ ಕಂಡ ಶ್ರೀಶೈಲದ ಪಂಡಿತಾರಾಧ್ಯರು ಜಗದ್ಗುರು ಪಂಡಿತಾರಾಧ್ಯರು ಬಹಳ ಸಂತೋಷವಗೊಂಡು ಬಸವ ವಸುಧೆಗೆ ಲಿಂಗದ ಬೆಳಕ ಬೀರುವ ಭಾಂಡಾರಿ ಬಸವ ನಿನ್ನ ಕಂಡು ಆನಂದಗೊಂಡು ನಾನು ರಚಿಸಿದ ಪಂಡಿತಾರಾಧ್ಯರು ಶ್ರೀಶೈಲ ಪೀಠದ ಪಂಡಿತಾರಾಧ್ಯರು ರಚಿಸಿದ್ದ ಗ್ರಂಥ ಯಾವುದು ಅಂತಂದ್ರೆ ಶಿವಾಧಿಕ್ಯ. ಅದರ ಹೆಸರು ಶಿವಾಧಿಕ್ಯ ಎಂಬ ಗ್ರಂಥವನ್ನ ಬಸವಣ್ಣನವರಿಗೆ ಬರೆದು ಕೊಟ್ಟ ಕಾಣಿಕೆಯ ಗ್ರಂಥ, ಅನುಗ್ರಹದ ಗ್ರಂಥ. ಅದು ತೆಲುಗು ಭಾಷೆಯಲ್ಲಿ ಇತ್ತು. ಯಾವ ಭಾಷೆ? ಆ ತೆಲುಗಿನಲ್ಲಿ ಆಂಧ್ರ ಭಾಷೆಯಲ್ಲಿ ಇಪ್ಪ ಶಿವಾಧಿಕ್ಯ ಗ್ರಂಥವನ್ನ ಅವಲೋಕಿಸಿದಂತಹ ಮಹನೀಯನಾದ ಭಂಡಾರಿ ಬಸವ ಕರ್ನಾಟಕದ ಭಕ್ತಿಯ ಕಿರಣದ ಪುಂಜವಾದ ಎತ್ತ ನೋಡಿದಡತ್ತ ಲಿಂಗವೇ ಗೊಂಚಲ ಮಾಡಿದ ಆ ಬಸವಣ್ಣ ಗುರುವಾದ ಪಂಡಿತಾರಾಧ್ಯರಿಗೆ ಕನ್ನಡದಲ್ಲಿ ಅದರ ಭಾಷ್ಯವನ್ನ ಬರೆದು ತಿರುಗಿ ಆ ಭಸ್ಮದ ಪೆಟ್ಟಿಗೆಯ ಕ್ರಿಯಾ ಬಸಿತದ ಪೆಟ್ಟಿಗೆಯಲ್ಲಿ ಶಿವಾಧಿಕ್ಯ ಎಂಬ ಗ್ರಂಥವನ್ನು ಕನ್ನಡಕ್ಕೆ ತಿರುಗಿಸಿ ಬರೆದು ಅವರ ಪಾದಕ್ಕೆ, ಪಂಡಿತಾರಾಧ್ಯರ ಪಾದಕ್ಕೆ ಭಕ್ತಿಯಿಂದ ಕಾಣಿಕೆಯಾಗಿ ಬಸವ ಅಂದು ಕರುಣಿಸಿಕೊಟ್ಟ. ಎಷ್ಟೊಂದು ಅವಿನಾಭಾವ ಸಂಬಂಧ. ಇಂತಹ ಲಿಂಗದಲ್ಲಿ ಚುಳುಕಾದ ಶ್ರೀಶೈಲಗಿರಿಯ ಚನ್ನ ಮಲ್ಲಿಕಾರ್ಜುನನೇ ಪರಮಾತ್ಮನ ಆತ್ಮನ ಲಿಂಗನ ರೂಪವೆಂದು ಶೂನ್ಯ ಪೇಠವೇರಿದಂತಹ ಅಲ್ಲಮ ಕದಳಿಯ ಬನದಲ್ಲಿ ಮಲ್ಲಯ್ಯನ ಪಾದದಲ್ಲಿ ತಾನೇ ಮಲ್ಲಯ್ಯನಾಗಿ ಬಯಲಾದ ಅಂತ ಅಲ್ಲಮನಿಗೆ ನೀರತಾವರಿ ನಿರಂಜನೆ ನಿತ್ಯ ತೃಪ್ತೆ ನಿರ್ಮಾಯಿ ಕನ್ನಡದ ಮೊಟ್ಟ ಮೊದಲ ಕವಿತ್ರಿ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನೆಯನ ಗಂಡ ಎಂದು ಶ್ರೀಶೈಲ ಗಿರಿಗೆ ಇನ್ನೊಂದು ಹೆಸರು ಕುಕುದ್ಗಿರಿ. ಆ ಕುಕುದ್ಗಿರಿಗೆ ವಾಸವಾದ ಮಲ್ಲಯ್ಯನ ಪಾದದಲ್ಲಿ ಕೆಳದಳಲ್ಲ ಅಂತಹ ಶರಣೆಯರಿಗೆ 12ನೇ ಶತಮಾನದ ಎಲ್ಲ ಅನುಭಾವಿಗಳ ಪಾದಕ್ಕೆ ವಂದಿಸಿ ಪಂಚಗಣಾಧೀಶರಾದ ಕೊಟ್ಟೂರ ಬಸವೇಶ್ವರ, ನಾಯಕನಹಟ್ಟಿ ತಿಪ್ಪೇರುದ್ರೇಶ್ವರ, ಕೆಂಪೇಶ್ವರ, ಕೊಟ್ಟೂರ ಬಸವೇಶ್ವರ, ಗೋಣಿ ಬಸವೇಶ್ವರರನ್ನ ಇವರಿಗೆ ಪಂಚಗಣಾಧೀಶರಂತಾರ. ಇವರಿಗೆ ನಮಸ್ಕರಿಸಿ 770 ಅಮರ ಗಣಗಳಿಗೆ ವಂದಿಸಿ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳಿಗೆ ಶಿವಯೋಗ ಮಂದಿರವ ಕಟ್ಟುವುದಕ್ಕೆ ಅನುಗ್ರಹಿಸಿದ ಚಿತ್ರಗಿರಿಯ ಮಹಾಂತ ಶಿವಯೋಗಿಗಳು ನಮ್ಮ ಇಲಕಲ್ಲಿನವರು. ಅವರ ಪಾದಕ್ಕೆ ನಮಸ್ಕರಿಸಿ ಮಹಾತ್ಮರಾದ ಹಾನಗಲ್ಲ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಕುಮಾರ ಯೋಗಿಯ ಪಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ
ನಾದಯೋಗಿ ಶಿವಯೋಗಿ ಸಾವಿರಾರು ಅಂಧ ಅನಾಥ ಮಕ್ಕಳಿಗೆ ತಂದೆಯಾದ ಗುರುವಿನ ಗುರುವಾದ ಪಂಚಾಕ್ಷರ ಶಿವಯೋಗಿಗಳ ಪಾದಕ್ಕೆ ವಂದಿಸಿ, ನಮ್ಮ ಗುರುಗಳಾದ ಪುಟ್ಟರಾಜ ಕವಿ ಶಿವಯೋಗಿಗಳಿಗೆ ಭಕ್ತಿಯಿಂದ ಬ್ರಹ್ಮವೇದಿಕೆಯಾದ ಈ ವೇದಿಕೆಯಿಂದ ಸಾಷ್ಟಾಂಗ ಪ್ರಣಾಮಿಸಿ, ಮತ್ತೊಮ್ಮೆ ಶ್ರೀಶೈಲದ ಜಗದಾಚಾರ್ಯರ ಅಂದರೆ ಜಗದ್ಗುರುಗಳ ಪಾದಕ್ಕೆ ಪ್ರಣಾಮಿಸಿ, ಏನು ಭಾಗ್ಯ ನಮ್ಮದು ನಿಮ್ಮೆಲ್ಲರದು ಅಂತಂದರೆ, ಗುರು ಕರುಣಿಸಿದ ಪ್ರಸಾದ ನಾವು ಪ್ರಸಾದ ಮಾಡ್ತಾ ಇರೋದು ಅದು ಲಿಂಗ ಪ್ರಸಾದ, ಅದು ಜಂಗಮ ಪ್ರಸಾದ, ಅದು ಗುರು ಪ್ರಸಾದ. ಅಂತ ಪ್ರಸಾದವನ್ನ ಉಂಡು ಜ್ಞಾನಿಗಳಾಗಿ ನಿಮ್ಮ ನಿಮ್ಮ ಮನವ ಊರುಗಳ ಬೆಳಗುವ ನಿಮ್ಮೆಲ್ಲರಿಗೂ, ಯಾವ ಜಂಗಮ ಒಟುಗಳಾದ ನಿಮ್ಮೆಲ್ಲರಿಗೂ ವೇದ ಸಂಸ್ಕೃತದ ಶಿಕ್ಷಣವ ನೀಡ್ತಾ ಇರುವ ಇಲ್ಲಿರುವ ಎಲ್ಲ ಪ್ರಾಧ್ಯಾಪಕರಿಗೂ, ಈ ಪಾಠಶಾಲೆಯನ್ನು ನಡೆಸ್ತಾ ಇರುವ ಕಾಡಸಿದ್ದೇಶ್ವರರ ಪಾಠಶಾಲೆಯನ್ನು ನಡೆಸ್ತಾ ಇರುವ ಹಿರಿಯರಾಗಿರ್ತಕ್ಕಂತಹ ಮ್ಯಾನೇಜರಿಗೂ, ಸಮಸ್ತ ವಿದ್ಯಾರ್ಥಿ ಬಳಗಕ್ಕೂ, ಆಗಮಿಸಿದ ಹಿರಿಯರೇ, ತಾಯಿ ತಂದೆಯರೇ, ಕಲಾವಿದರೇ, ನಿಮ್ಮೆಲ್ಲರಿಗೂ ವಂದಿಸುತ್ತ, ಕ್ಷೇತ್ರಪಾಲನಾದ ಭದ್ರಕಾಳಿ ಸಮೇತನಾದ ವೀರಭದ್ರನಿಗೆ ಶಿರಸಾ ಮನಸಾ ವಚಸ ತ್ರಿಕರಣಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ, ಯಾವ ವೇದವ್ಯಾಸರು 18 ಪುರಾಣಗಳಲ್ಲಿ ವಿಶೇಷವಾಗಿ ಬರೆದಿರ್ತಕ್ಕಂತಹ ಪುರಾಣ ಶಿವಪುರಾಣ, ಅಪಾರ ಕಾರುಣ್ಯಮಯಶ್ಚ ಮೂರ್ತಿರನಂತರ್ವೀರಶ್ಚ ಜಗತ್ ಪ್ರಸೂತೆ ಸತ್ಯವತಿ ಹೃದಯ ನಂದನೋ ವ್ಯಾಸ ಯಶ ಆಶ್ಯ ಕಮಲಗಲಿತ ವಾಂಗ್ಮಯ ಅಮೃತಂ ಪೀಬತ್ ಜಗತ್ ಪೀಬತ್. ವ್ಯಾಸರ ಮುಖದ್ವಯದಿಂದ ಆಗಮಿಸಿದಂತಹ ಪರಮಾಮೃತವಾದ ಶಿವಪುರಾಣ ಪುಣ್ಯಕಥನ. ಅದು ಒಂದು ಹೇಳೋದಕ್ಕೂ ಕೇಳೋದಕ್ಕೂ ಪುಣ್ಯವಿದ್ರೆ ಮಾತ್ರ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗೋದಿಲ್ಲ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಇವರು ತ್ರಿಮೂರ್ತಿಗಳು. ಈ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ಸೃಷ್ಟಿಯೊಂದನ್ನೇ ಮಾಡುವ, ವಿಷ್ಣು ಸೃಷ್ಟಿ ಮತ್ತು ರಕ್ಷಣೆಯನ್ನು ಮಾಡುವ. ಆದರೆ ನಮ್ಮಪ್ಪ ಕರುಣಾಳುವಾದ ಬೋಳೆ ಶಂಕರ ಸೃಷ್ಟಿ ಸ್ಥಿತಿ ಅಂದರೆ ರಕ್ಷಣೆ, ಪಾಲನೆ, ಪೋಷಣೆ, ಸೃಷ್ಟಿ, ಸ್ಥಿತಿ, ನಾಶ ಅಂದರೆ ಲಯ ಮಾಡುವಂಥವನು. ನಿಮ್ಮೆಲ್ಲರಿಗೂ ಇಂಗ್ಲಿಷ್ನಲ್ಲಿ ದೇವರನ್ನ ಏನಂತ ಕರೀತಾರೆ ಅಂತ ಕೇಳಬಹುದೇ? GOD. ಜಿ ಜನರೇಟರ್, O ಆರ್ಗನೈಸರ್ಡ್, ಡಿ ಡೆಮಾಸ್ಟರ್. ಅಷ್ಟು ಕೂಡಿದಾಗ ಏನಾಗ್ತದೆ? ಗಾಡ್, ದೇವರು ಅಂತ ಆಗ್ತದೆ. ಅಂತಹ ಎಲ್ಲ ದೇವರಿಗೂ ದೇವರಾದ ಈಶಾ ವಾಶ್ಯಂ ಮೇದಂ ಸರ್ವ. ಈಶ ಎಲ್ಲದರಲ್ಲಿಯೂ ಇದ್ದಾನೆ ಎಂಬುವುದನ್ನು ನೀವು ಮನವರಿಕೆ ಮಾಡಿಕೊಳ್ಳುವುದಕ್ಕೆ ಇರುವ ಪುರಾಣವೇ ಶಿವಮಹಾಪುರಾಣ. ಈ ಶಿವಪುರಾಣವನ್ನ ನೀವುಗಳೆಲ್ಲ ಕೇಳೋದಕ್ಕೆ ಧನ್ಯರಾಗ್ತಾ ಇದ್ದೇವೆ. ತಾಯಿ ತಂದೆಯರೇ, ಮುದ್ದು ಮಕ್ಕಳೇ, ಗುರು ಹಿರಿಯರೇ, ನಿನ್ನೆಯ ದಿವಸ ಶಿವಪುರಾಣದ ಮಹಾತ್ಮೆ, ಶಿವಭಕ್ತರ ಮಹಾತ್ಮೆ ಇಷ್ಟೆಲ್ಲ ಕೇಳಿದ್ದೆ. ಇವತ್ತ ಶಿವ
ಲಿಂಗ ಅಂದ್ರೆ ಒಟ್ಟ ಲಿಂಗ ಹಾಗೂ ಪಂಚಾಕ್ಷರಿಯ ಮಂತ್ರಕ್ಕೆ ತಲೆಯಾದ ಓಂಕಾರ. ಇದರ ಬಗ್ಗೆ ವಿಶ್ಲೇಷಣೆ ನಮ್ದು ನಿಮ್ದು. ಅದೇ ವೇದಂಗಳಿಗೆ ಅಭೇದ್ಯವಾದ ಶಿವನು ಭೇದಿಸಿ ಶಿವನಂ ಭೇದಿಸಿ ಕಂಡರು ನಮ್ಮವರು. ಅವರೇ ಶರಣರು. ಶಾಸ್ತ್ರಗಳಿಗೆ ಅಸಾಧ್ಯವಾದ ಶಿವನ ಸಾಧಿಸಿದ ನಮ್ಮ ಶರಣರು ನೋಡ. ಆಗಮಗಳಿಗೆ ಅತಿ ರಹಸ್ಯವಾದ ಶಿವನನ್ನು ಅರಿದರು ನೋಡ ನಮ್ಮವರು ಎಂಥವರು ಅಂದರೆ ಅಗಮ್ಯ ಅಗೋಚರ ಪರಶಿವನ ಪ್ರಮಾಣಿಸಿ ಕಂಡು ಒಳ ಹಕ್ಕು ಬೆರೆದರು ನೋಡ ಖಂಡೇಶ್ವರ. ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು ಬರೆದ ವಚನ ಇದು. ಮಾತು ಮನಗಳಿಂದ ಅತ್ತತ್ತ ಮೀರಿದ ಸ ಅತಿಶಯದ ಉಪಾದೀಕ ನಿರ್ಮಲ ಪರಮಾತ್ಮನನ್ನು ಕಂಡವರು ಯಾರು ಅಂದ್ರೆ ಅವನಲ್ಲಿ ಶರಣು ಹೋದವರು. ಕೇಳು, ಹಿಂಗ ಕಾಶಿಯ ವಿಶ್ವನಾಥನ ದೇವಸ್ಥಾನದಲ್ಲಿ ಶಿವಪುರಾಣ ಬಹಳ ಸುಂದರವಾಗಿ ನಡೆಯುವ ಶಿವಪುರಾಣದಲ್ಲಿ ಸಾಕಷ್ಟು ಭಕ್ತ ಜನ ತಾಯಿ ತಂದೆಯರು ಕೇಳಿ ತಲ್ಲೀನರಾಗ್ಯಾರ. ಎಲ್ಲ ಕಾಶಿಯ ಜನರೆಲ್ಲ ಎಲ್ಲಿ ಇದ್ದಾರೆ ಅಂತಂದ್ರ ಶಿವಪುರಾಣದ ಶ್ರವಣ ಮಾಡಲಿಕ್ಕೆ ಮುಂದೆ ಕೂತಿದ್ದಾರೆ. ಆಗ ಇಂಥ ಸಮಯದೊಳಗ ಒಬ್ಬ ಕಳ್ಳತನಕ್ಕೆ ಹೋಗುವುದಕ್ಕಾಗಿ ವಿಶ್ವನಾಥನ ಗುಡಿಯ ಮುಂದೆ ಹಾಯ್ದು ಹೋಗ್ಬೇಕಾಗಿತ್ತು. ಅವ ಅಂದ ತನ್ನ ಮನಸ್ಸಿಗೆ ಪುರಾಣಿಕರು ಹೇಳುವ ಮಾತು ಏನಾದರೂ ಕೇಳಿದರ ಅದ್ರಂಗ ನಡ್ಕೋಬೇಕಾಗ್ತದೆ. ಯಾಕ? ಅವರು ಪ್ರಮಾಣಿಸಿ ಹೇಳುವಂಥವರು, ಸುಳ್ಳುಗಳು ಹೇಳೋರಲ್ಲ. ಸುಳ್ಳಿನ ಕಂತೆ ಪುರಾಣವಲ್ಲ, ಪ್ರಮಾಣವ ಮಾಡಿ ಹೇಳುವಂತಹದ್ದು ಅಂತ ಕಳ್ಳಿಗೂ ಗೊತ್ತದ. ಅದಕ್ಕೆ ಅದನ್ನು ಕೇಳಲಾರ್ದ ಹೋಗ್ಬೇಕು ಅಂದ್ರೆ ಎರಡೂ ಕಿವಿಯೊಳಗ ಬೋಳ್ ಹಾಕೊಂಡು ಗಟ್ಟೆಗೆ ಮುಚ್ಕೊಂಡು ಹೋದ್ರೆ ಅವ್ರ ಮಾತು ಕೇಳೋದಿಲ್ಲಲ್ಲ ಅಂತ ಎರಡೂ ಕಿವಿಯಲ್ಲಿ ಬೋಳ್ ಹಾಕೊಂಡು ದೇವಸ್ಥಾನದ ಮುಂದೆ ಹೋಗುವಾಗ ಜ್ಞಾನೇಂದ್ರಿಯಗಳೆಷ್ಟದಾವ? 5 ಅದ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವ ಒಂದು ಮುಚ್ಚಿದ ಕಿವಿಯನ್ನ ಇನ್ನ 4 ಹೇಗೆ ಮುಚ್ಚಲಿಕ್ಕಾಗುತ್ತೆ? ಕಣ್ಣಂತೂ ಏನರ ಎತ್ತರ ಮಂದಿ ಕುಡ್ಯಾರ ಏನ್ ಮಾಡ್ಲಿಕ್ಕತ್ತಿದ್ದಾರೆ ನೋಡ್ಬೇಕು ಅಂತ ಕಣ್ಣು ಹಿಂಗ ತಿರುಗಿ ಬಾಗಲದಲ್ಲಿ ನೋಡಿತು. ಒಳಗೆ ಪ್ರಾಣಿಕರ ಮುಂದೆ ಬಹಳ ಜನ ಕೂತಿದ್ರು. ಇದನ್ನ ನೋಡಿ ಈ ಕಳ್ಳ ಆ ಕಡೆನೇ ಆಕರ್ಷಣೀಯವಾಗಿ ಅಲ್ಲಿ ಹಚ್ಚೆಟ್ಟ ದೀಪ, ಅಲ್ಲಿ ಇರುವ ವ್ಯಾಸಪೀಠ, ಹೇಳುವ ಪುರಾಣಿಕರು, ಕೇಳುವ ಭಕ್ತರು ಇವರನ್ನೆಲ್ಲ ಲಕ್ಷ್ಯ ಕೊಟ್ಟು ನೋಡ್ತಾ ಇರುವಾಗ ಹಂಗ ಹೊಂಟಿದ್ನಲ್ಲ, ತೆಂಗಿನಕಾಯಿ ಹೊಡೆಯೋದಕ್ಕೆ ಹೊರಗೊಂದು ಕಲ್ಲು ಇಟ್ಟಿದ್ರು. ಒಳಗಿಟ್ಟ ಅಲ್ಲೇ ಹೊಡೆದು ಗುಡಿಯೆಲ್ಲ ಹೊಲಸು ಮಾಡ್ತಾರೆ ಅಂತ ತಿಳ್ಕೊಂಡು ಹೊರಗಿಟ್ಟಲ್ಲ ಕಲ್ಲು. ಎಟ್ಟ ಕಲ್ಲು ನೋಡಲಿಲ್ಲ ಈ ಕಳ್ಳ. ಅವನ ಕಣ್ಣೆಲ್ಲಿತ್ತು? ಪುರಾಣದ ಕಡೆ ಇತ್ತು. ಅವಾಗ ಎಡವೆ ಬಿದ್ದ. ಅಂತಂದ. ಏನ್ ಅಂತ ಈ ಕಡೆ ಲಕ್ಷದಾಗ ಕಿವಿ ಖಾಲಿ ಫುಲ್ಲಾತಲ್ಲ. ಆ ಪುರಾಣಿಕರು ಏನ್ ಹೇಳಾಗ್ತಿದ್ರು ಅಂದ್ರ ಪರಮ ಪಾಪಿಷ್ಟನಿಗೂ ಶಿವನು ದರ್ಶನವ ಕೊಡುತ್ತಾನೆ. ಇದು ಶಿವಪುರಾಣದ ಆಣೆಯಾಗಿ, ಕಾಶಿಯ ವಿಶ್ವನಾಥನ ಆಣೆಯಾಗಿ ಹೇಳ್ತಾ ಇದ್ದೇನೆ. ಅನೃತವಲ್ಲ, ಸುಳ್ಳಲ್ಲ.
ಅಂತ ಹೇಳಾಕತ್ತಿದ್ರು. ಅದು ಕೇಳ್ತೀವನಿಗೆ ಕೇಳ್ಕೊಂತನ ಬಿದ್ನಲ್ಲ, ಹಣೆಗೆ ಕಲ್ಲು ಹೊಡೆಯಿತು, ಪ್ರಾಣ ಹಾರಿತು, ಕೈಲಾಸಕ್ಕೆ ಹಾರಿತು. ಹಾರಿದ ಪ್ರಾಣ ಕೊನೆಯ ಗಳಿಗೆ ಶಿವನುಡಿಯ ಕೇಳಿ ಶಿವಪುರಾಣವ ಕೇಳಿದ ಸಲುವಾಗಿ ಯಮಲೋಕಕ್ಕೆ ಹೋಗಲಿಲ್ಲ, ಶಿವನ ಸನ್ನಿಧಿಗೆ ಬಂತು. ಆಗ ಶಿವನ ಸಾನ್ನಿಧ್ಯ ಓಂಕಾರದ ಪೀಠ ವಟವೃಕ್ಷದ ಕೆಳಗೆ ಕೂತ ನಮ್ಮಪ್ಪ ಶಂಕರ ಒಳಗಡೆ ಇದ್ದ. ಅದೊಂದು ಮಂಟಪ, ಮಂಟಪಕ್ಕೆ 3 ಬಾಗಿಲ. ಇವನು ಒಳಗೆ ಶಿವದರ್ಶನಕ್ಕೆ ಹೋಗಬೇಕು ಅಂದ್ರ ಇಲ್ಲದ ನೋಡಿ, ಭಕ್ತಿ, ಜ್ಞಾನ, ವೈರಾಗ್ಯ 3 ಮಂಟಪಗಳು, ಆ ಬಾಗಿಲಗಳು, 3 ಬಾಗಿಲ ದ್ವಾರಗಳು. ಭಕ್ತಿಯ ಬಾಗಿಲಕ್ಕೆ ಬಂದ ಕಳ್ಳನ ಜೀವ ಭಕ್ತಿಯ ಬಾಗಿಲಕ್ಕೆ ಬಂದಾಗ, ಹೇಯ್ ನಿಲ್ಲು, ಯಾಕೆ ಒಳಗಡೆ ನುಗ್ತಾ ಇದ್ದೀಯಾ? ನೀನು ಇಲ್ಲಿ ಹೋಗಬೇಕಾದರೆ ಓದು, ಮೇಲೆ ಏನಿದೆ? ಭಕ್ತಿ. ಮ್ಯಾಲೇನದ? ಈ ದ್ವಾರದಲ್ಲಿ ಬರಬೇಕಾದರೆ ನೀನು ಯಾವ ಭಕ್ತಿಯನ್ನು ಮಾಡಿದಿ? ತಾಯಿ ತಂದೆಯರ ಪಾದಕ್ಕೆ ವಂದಿಸಿದೀಯಾ? ಗುರು ಹಿರಿಯರಿಗೆ ನಮಸ್ಕಾರಗಳನ್ನು ಸಲ್ಲಿಸಿದ್ದೀಯಾ? ಪುರಾಣ ಪುಣ್ಯಕಥೆ ಏನಿಲ್ಲ ನಡಿಲಿಕ್ಕತ್ತದಲ್ಲ, ಇಂತಲ್ಲಿ ಒಮ್ಮೆಯಾದರೂ ಮನಸಾರೆ ಕಾಣಿಕೆಯನ್ನ ಹೇಳೋರ್ಗಾಗ್ಲಿ ಕೇಳೋರ್ಗಾಗ್ಲಿ ಒಮ್ಮೆಯಾದರೂ ಕೊಟ್ಟಿಯಾ? ಅಥವಾ ಜಪ ತಪ ಮತ್ತೇನಾದ್ರೂ ಮಾಡಿಯಾ ಅಂತ ಕೇಳಿದಾಗ ಆ ಕಳ್ಳನ ಪ್ರಾಣ ಹೇಳ್ತಿದೆ, ನಾ ಏನು ಮಾಡೇ ಇಲ್ಲ, ಯಾವಾಗ್ಲೂ ಇದು ನನಗ ಗೊತ್ತೇ ಇಲ್ಲ. ಹಂಗಾರ ಯು ಹ್ಯಾವ್ ನಾಟ್ ಎಲಿಜಿಬಿಲಿಟಿ ಟು, ನೀನು ಯೋಗ್ಯನಲ್ಲದ ಮನುಷ್ಯ ನಮ್ಮ ಭಕ್ತಿ ಬಾಗಿಲದೊಳಗೆ ಹೋಗ, ಮುಂದಲ ಬಾಗಿಲಕ್ಕೆ ಹೋಗಂದ. ಮುಂದಲ ಬಾಗಿಲದ ಹೆಸರು ಜ್ಞಾನ. ಅಲ್ಲಿಗೆ ಬಂದ, ನನಗೆ ಬಿಡ್ರಿ ಒಳಗ ಅಂದ. ಆಗ ಅವನಿಗೆ ಕೇಳ್ತಾ ಇದ್ದಾನೆ, ಒಳಗೆ ಹೋಗಬೇಕಾದರೆ ನಿನಗೆ ಯಾವ ಜ್ಞಾನವಿದೆ? ಹಾಗಂದರೇನು? ವಾಯುವ ಗುಣವ ಸರ್ಪ ಬಲ್ಲುದು, ವೇಳೆಯ ಗುಣವ ಕೋಳಿ ಬಲ್ಲುದು, ಗೋತ್ರದ ಗುಣವ ಕಾಗೆ ಬಲ್ಲುದು, ಮಧುರ ಗುಣವ ಇರುವೆ ಬಲ್ಲದು. ಹೇ ಮನುಷ್ಯನೇ, ನೀನೇನು ಒಳಗೆ ಹೋಗ್ಬೇಕಂತಿಲ್ಲ, ನಿನಗ ಯಾವ ಜ್ಞಾನದ? ಯಾವುದದ ಹೇಳು ಅಂತಂದಾಗ, ನನಗ ಎಲ್ಲಿ ಧನ ಕನಕಾದಿಗಳು ದುಡ್ಡು ದವಲತ್ತ ಮುಚ್ಚಿಟ್ಟಾರ ಅದನ್ನ ಹೆಂಗ ಕಳುವು ಮಾಡ್ಬೇಕನ್ನೋ ಜ್ಞಾನ ಬಿಟ್ರ ಈ ಆ ಜ್ಞಾನನು ನನಗೆ ಇಲ್ಲ. ಪಾಪಿ, ಎಲ್ಲಿ ಹೋಗೋದಕ್ಕೂ ನಿನಗೆ ಪ್ರವೇಶವಿಲ್ಲ, ಮುಂದಿನ ಬಾಗ್ಲಕ್ಕೆ ಹೋಗು. ಆ ಬಾಗ್ಲಕ್ಕೆ ಬಂದ, ಅದರ ಹೆಸರು ವೈರಾಗ್ಯ. ಹೇಳು, ನಿನಗೆ ಯಾವುದರ ಮೇಲೆ ವೈರಾಗ್ಯವಿದೆ? ಆಗ ಅವನಂದ, ಮಂದಿರ ಕಳುವು ಮಾಡೋ ನನಗ ಯಾವ ವೈರಾಗ್ಯ ಇರ್ತದ? ಎಲ್ಲರ ಮುಚ್ಚಿಟ್ಟಿದ್ದು ಕದ್ದು ತಂದು ತಿನ್ನುವಂತ ನನಗ ಯಾವುದರ ಮೇಲೆಯೂ ವೈರಾಗ್ಯ ಇಲ್ಲ. ಹಾಗಾದರೆ ನಾಟ್ ಎಲಿಜಿಬಲ್, ನೀನು ಯೋಗ್ಯನಲ್ಲದ ಜೀವವಾಗಿದ್ದೀಯ, ಹೋಗು ಅಂತ ಆ ವೀರಗಾಸೆಯ ತೊಟ್ಟ ದ್ವಾರಪಾಲಕ ಒದ್ದು ಕೆಡಹಿದ. ಅದು ಹೆಂಗ್ರಿ? ಸತ್ತು ಭೂಲೋಕದಾಗ ಬಿದ್ದಾನ, ಅವ ಹ್ಯಾಂಗ ಒದಿತಾನ ಅಂತ ನೀವು ಕೇಳಿದ್ರ, ಮನುಷ್ಯನಿಗೆ 3 ಶರೀರ ಅದಾವ. ಈ ನಾವೇನಿಗೆಲ್ಲ ಇಲ್ಲಿ ಮುಟ್ಲಿಕ್ಕೆ ತಟ್ಲಿಕ್ಕೆ ಬರ್ತದಲ್ಲ, ಈ ಶರೀರ ಸ್ಥೂಲ, ಸೂಕ್ಷ್ಮ, ಕಾರಣ,
ಎರಡೂ ಪರಮಾತ್ಮನಲ್ಲಿ ಹೋಗುವ ಶರೀರ ಜೀವಸಹಿತವಾಗಿ ಸೂಕ್ಷ್ಮ ಕಾರಣ. ಅವು ಎಲ್ಲಿರ್ತಾವ ಅಂತಂದ್ರ ಇದೇ ಶರೀರದಲ್ಲಿ ಗಹನವಾಗಿ ಇದ್ದಾವೆ. ಮಲಗಿದಾಗ ಕನಸು ನೋಡುವ ಶರೀರ ಸೂಕ್ಷ್ಮ ಶರೀರ. ನಿದ್ದೆ ಬಹಳ ಚಲೋ ಆತು, ಕನಸು ಬೆಳೆದಿಲ್ಲ, ಏನೂ ಇಲ್ಲ, ಎಚ್ಚರಣ ಇಲ್ರಿ ಅಂತ ನಿದ್ದೆಯ ಸುಖವನ್ನ ಅನುಭವಿಸುವ ಶರೀರ ಕಾರಣ ಶರೀರ. ನಿಮ್ಮೆಲ್ಲರ ಕೊರಳಲ್ಲಿ ಇಷ್ಟಲಿಂಗ ಅದಾವ. ಈ ಇಷ್ಟಲಿಂಗ ಸ್ಥೂಲಕ್ಕೆ ಕಟ್ಟ್ಯಾರ, ಸೂಕ್ಷ್ಮಕ್ಕೆ ಭಾವಲಿಂಗ. ಸೂಕ್ಷ್ಮ ಶರೀರಕ್ಕೆ ಯಾವ ಲಿಂಗ? ಕಾರಣ ಶರೀರಕ್ಕೆ ಯಾವ ಲಿಂಗ? ಪ್ರಾಣಲಿಂಗ. ಕಾರಣ ಶರೀರಕ್ಕೆ ಪ್ರಾಣಲಿಂಗ, ಸೂಕ್ಷ್ಮ ಶರೀರಕ್ಕೆ ಭಾವಲಿಂಗ. ಕೊರಳಲ್ಲಿ ಈಗ ಕಟ್ಟಿ ಕಂತಿಯನ್ನಿಟ್ಟು ಪೂಜಿಸುವ ಲಿಂಗ ಸ್ಥೂಲಲಿಂಗ, ಸ್ಥೂಲ ಶರೀರಕ್ಕ. ಈ ಮೂರು ಶರೀರದೊಳಗೆ ಒಂದು ಇಲ್ಲೇ ಬಿದ್ದದ, ಹೆಣವಾಗ್ಯದ. ಇವು ಇನ್ನೂ ಹಂಗ ಅದಾವ. ಅವು ಎರಡು ಸೇರಿ ಶಿವನ ಬಾಗಿಲಿಗೆ ಬಂದಾಗ ಒಳಗ ಭಕ್ತಿನೂ ಇಲ್ಲ, ಜ್ಞಾನನೂ ಇಲ್ಲ, ವೈರಾಗ್ಯನೂ ಇಲ್ಲ. ಹೆಂಗ ಪರಮಾತ್ಮನ ಬಾಗಿಲು ಸಿಗ್ತದ? ಆಗ ಅವ ಕಳ್ಳ ಹಿಂದೆ ಬಂದು ದುಃಖದಿಂದ ಅಳತಾ ಇದ್ದಾನೆ. ಹಿಂದ ಗೋಡೆ ಇದೆ, ಮಂಟಪವಿಲ್ಲ, ಬಾಗಿಲವಿಲ್ಲ. ಶಿವನ ಹಿಂದೆ ಕರುಣಾಳುವರ ಪರಶಿವನ ಸಾನ್ನಿಧ್ಯ ವೆನಿಸಿದಯೇ ಕೈಲಾಸವಲ್ಲಭನ ಕೈಲಾಸವಲ್ಲಭನ ದರ್ಶನ ಪರಮ ಪಾಪಿಗೂ ಆಗುತ್ತೆ ಅಂತ ಪುರಾಣಿಕರು ಆಣೆ ಮಾಡಿ, ಶಿವಪುರಾಣದ ಆಣೆಯ ಮಾಡಿ ಹೇಳಿದ್ದಾರೆ. ಆದರೆ ಪುರಾಣಿಕರ ಮಾತು ಸುಳ್ಳಾಯಿತೆ, ಪುರಾಣ ಸುಳ್ಳಾಯಿತೆ, ಶಿವನು ಸುಳ್ಳಾದನೆ. ಪರಮಾತ್ಮ ಬಾ ನನಗೆ ನಿನ್ನ ಮುಖ ತೋರ ಶಂಭುವೆ. ಹೇ ದಯಾ ಘನ ಕರುಣಿಸು ಶಂಕರ. ಬಾರ ಓಂಕಾರ ಕರುಣಿಸು ಬಾರ ಓಂಕಾರ. ಪಾರ್ವತಿ ರಮಣ ಪಾರ್ವತಿ ರಮಣ ಪಾರ್ವತಿ ರಮಣ ಪರಶಿವನೇ ಮುದುವ ನೀಡೈ ದರುಶನ ನೀಡಿ ಬಾಬಾರ ಶಂಕರ ಬಾಬಾರ ಶಂಕರ. ಹೇ ಪರಮಾತ್ಮ, ದರ್ಶನವ ನೀಡು, ಭಾಗ್ಯಶಾಲಿಯನ್ನ ಮಾಡು, ನನಗೆ ನಿನ್ನ ಮುಖವನ್ನು ತೋರು, ಪಾದವನ್ನ ನನ್ನ ನಳ್ಳತ್ತಿಯ ಮೇಲೆ ಇಡು ಅಂತ ಕೇಳಿದಾಗ ದಿಗ್ಗನ ಬೆಳಕಾಗಿದೆ, ಗೋಡೆ ಶಿಳಿದೆ. ಆ ಪರಶಿವನು ಮೂರು ಬಾಗಿಲ ಹೊರತುಪಡಿಸಿ ಬೆನ್ನ ಹಿಂದಿನ ಆ ಸ್ಥಳದಿಂದ ಆ ಕಳ್ಳನ ಪ್ರಾಣಕ್ಕೆ ಆಶೀರ್ವಾದ ಮಾಡಲು ನಮ್ಮಪ್ಪ ನಿಂತಿದ್ದಾನೆ. ಶಿವ ಶಿವ ಶಿವ. ಆಗ ಕರುಣಾಮಯನೇ, ಗೌರೀವರನೇ, ಆಗಮಿಸಿದೆಯಾ ಎನ್ನಯ್ಯ ನಂದಿವಾಹನನೇ. ಪುರಾಣಿಕರ ಮಾತು ಸತ್ಯವಾಯಿತು. ಕಾಶಿಯ ವಿಶ್ವನಾಥನ ಆಣೆ ಇಟ್ಟು ಹೇಳಿದ ಪುರಾಣಿಕರ ಮಾತು ಪುರಾಣ ಪ್ರಮಾಣವಾಯಿತು. ತಂದೆ, ನನಗೆ ನೀನು ಸಿಕ್ಕೆಯಾ ಎನ್ನೊಡೆಯ ಅಂತಂದಾಗ
ಏನು ವರವು ಬೇಕು ಕೇಳು, ನಿನಗೇನು ಬೇಕು ಕೇಳು, ನನಗೇನೊಂದು ಒಲ್ಲೆ, ಏನೇನು ಒಲ್ಲೆ, ಅಮೃತಗಳಿಗೆ ಮೀರುತ್ತಿದೆ ಕೇಳು. ಸ್ವಾಮಿ, ಪರಮ ಪಾಪಗಳನ್ನು ಮಾಡಿದ ಅತಿ ನಿಕೃಷ್ಟವಾದ ಬುದ್ಧಿಯ ಅತಿ ಕೆಳಮಟ್ಟದ ಜೀವಿಗೂ ದರ್ಶನವ ನೀಡಿದ ಈ ಪಶ್ಚಿಮದ ಬಾಗಿಲ ಪಾಪಿಗಳ ಅಥವಾ ಪತಿತರ ಉದ್ಧಾರ ದ್ವಾರ, ಪತಿತೋದ್ಧಾರ ದ್ವಾರವೆಂದು ಹೆಸರಾಗಲಿ. ನನ್ನಂತ ಪಾಪಿಗಳಿಗೂ ಕೂಡ ನಿನ್ನ ದರ್ಶನ ಸಿಗಲಿ, ನನ್ನ ಪಾಪವೆಲ್ಲ ಕರಗಲಿ, ಇಲ್ಲಿ ಬಂದ ಎಲ್ಲ ಭಕ್ತರು ನಿನ್ನವರಾಗಲಿ ಶಂಭುವೇ ಅಂತ ಬೇಡಿಕೊಂಡನಂತೆ. ಅಂದಿನಿಂದ ಒಂದಕ್ಷರವು ಶಿವಪುರಾಣದಲ್ಲಿ ಕೇಳಿದರೆ ಪಾಪದ ಮೊತ್ತ ಕರಗುತ್ತೆ, ಮೊರತ್ತ ಕರಗುತ್ತೆ. ಪರಮಪೂಜ್ಯ ಭಗವತ್ಪಾದಂಗಳು ಜಗದ್ಗುರುವರ್ಯರು ಶಿವನ ಕೈಲಾಸ ಪರ್ವತವನ್ನ ಏರಿ ಅಲ್ಲಿರುವ ಮಾನಸ ಸರೋವರವನ್ನ ನೋಡಿ ಕೈಲಾಸ ಪರ್ವತವನ್ನ ತಮ್ಮ ಪಾದವನ್ನ ಇಟ್ಟು ಪಾವನಗೊಳಿಸಿರುವಂತಹ ಶ್ರೀಶೈಲದ ಜಗದ್ಗುರುಗಳ ಈ ವರ್ಷದಲ್ಲಿ ಅವರಲ್ಲಿ ಹೋಗಿ ಬಂದ ಕಾರಣ ಶಿವಪುರಾಣವು ನಡೆದ ಈ ಪುಣ್ಯದ ಕೆಲಸ ಎಷ್ಟು ದೊಡ್ಡದದೆ, ಇದನ್ನು ಹಮ್ಮಿಕೊಂಡಿದ್ದಾರಲ್ಲ, ನಾವು ಎಷ್ಟು ಭಾಗ್ಯವಂತರು. ಈ ಶರೀರ ಒಮ್ಮೆ ಬಿದ್ದು ಹೋಗ್ತದ, ಮತ್ತೆ ಸಿಗೋದಿಲ್ಲ. ಹುಟ್ಟಿ ಬರಲು ಹುಲು ಜನ್ಮವಲ್ಲ, ಒಳ್ಳೆ ಇದು ಹುಟ್ಟುತ್ತೈತೆ ಅಂತ ಖಾತ್ರಿ ಇಲ್ಲ. ಅದಕ್ಕೆ ನಾವೇನು ಹುಟ್ಟಿ ಬಂದಿವೆಲ್ಲ, ನಾವು ನೀವುಗಳೆಲ್ಲ ಭಾಗ್ಯಶಾಲಿಗಳಾಗಬೇಕು. ಇಲ್ಲ ಅಂತಂದರೆ ಪರಶಿವನ ಸಾನ್ನಿಧ್ಯ ನಮಗೆ ಸಿಗೋದಿಲ್ಲ. ಇದು ಹೊತ್ತಂತ ಕೊಡವಿದು, ಬೆತ್ತಂದ್ರ ಹೊಡಿತದ. ಇದು ಶರೀರ ಎಂತದ್ದು ಅಂತಂದ್ರೆ ಹೊತ್ತಂತ ಕೊಡವಿದು, ಬಿತ್ತಂದ್ರ ಹೊಡಿತದ. ಹೊತ್ತಂತ ಕೊಡವಿದು, ಬಿತ್ತಂದ್ರ ಹೊಡಿತದ. ಉತ್ತಮ ಹಾದೇಡೆ ತಂಗೆಮ್ಮ ನೀ ಉತ್ತಮ ಹಾದಿ ಹಿಡಿಯೇ. ಹೊತ್ತಂತ ಕೊಡವಿದು, ಬಿತ್ತಂದ್ರ ಹೊಡಿತಾದ. ಹೊತ್ತಂತ ಕೊಡವಿದು, ಬಿತ್ತಂದ್ರ ಹೊಡಿತಾದ. ಉತ್ತಮ ಹಾದಿ ಹಿಡಿಯೇ ತಂಗೆಮ್ಮ, ಉತ್ತಮ ಹಾದಿ ಹಿಡಿಯೇ. ಉತ್ತಮರ ಮಗಳ ಮಾನಿ, ಉತ್ತಮರ ಮಗಳ ಮತ್ತೊಮ್ಮೆ ಕೇಳಮ್ಮ. ಉತ್ತಮರ ಮಗಳ ಮತ್ತೊಮ್ಮೆ ಕೇಳಮ್ಮ. ಅತೆ ಮನೆಯ ಸೊಸೆಯೇ ತಂದೆ ಮಾನೆ, ಅತಿ ಮನೆಯ ಸೊಸೆ ನೀನೇ ತಂಗೆಮ್ಮ. ಅತಿ ಮನೆಯ ಸೊಸೆಯೇ ನೀನೇ ತಂಗೆಮ್ಮ. ಉತ್ತಮ ಹಾದಿ ಹಿಡಿಯೇ ತಂಗೆಮ್ಮ, ಉತ್ತಮ ಹಾದಿ ಹಿಡಿಯೇ. ಹೊತ್ತಂತ ಕೊಡವಿದು, ಹೊತ್ತಂತ ಕೊಡವಿದು, ಹೊತ್ತಂತ ಕೊಡವಿದು, ಬಿತ್ತಂತ ಹೊಡಿತಾದ. ಉತ್ತಮ ಹಾದಿ ಹಿಡಿಯೇ ತಂಗೆಮ್ಮ, ಉತ್ತಮ ಹಾದಿ ಹಿಡಿಯೇ. ಅತ ಇತ್ತ ತಿರುಗುವುದ್ಯಾಕ, ಅತ ಇತ್ತ ತಿರುಗುವುದ್ಯಾಕ, ಅತ ಇತ್ತ ತಿರುಗುವುದ್ಯಾಕ, ವ್ಯರ್ಥ ಕಾಲ ಕಳೆಯುವುದ್ಯಾಕ.
ಅತ ಈತ ತಿರುಗುವುದ್ಯಾಕ, ವ್ಯರ್ಥ ಕಾಲ ಕಳೆಯುವುದ್ಯಾಕ, ವ್ಯರ್ಥ ಕಾಲ ಕಳೆಯುವುದ್ಯಾಕ. ಅತ ಈತ ತಿರುಗುವುದ್ಯಾಕ, ವ್ಯರ್ಥ ಕಾಲ ಕಳೆಯುವುದ್ಯಾಕ, ಅತ್ತ ಈತ ತಿರುಗುವುದ್ಯಾಕ, ವ್ಯರ್ಥ ಕಾಲ ಕಳೆಯುವುದ್ಯಾಕ. ಎಂದಿಗಾದರೊಂದು ದಿನ ಬಿದ್ದು ಹೋಗುದಮ್ಮ, ಎಂದಿಗಾದರೊಂದು ದಿನ ಬಿದ್ದು ಹೋಗುದಮ್ಮ. ಉತ್ತಮ ಹಾದಿ ಹಿಡಿ ತಂಗೆಮ್ಮ, ಉತ್ತಮ ಹಾದಿ ಹಿಡಿ, ಉತ್ತಮ ಹಾದಿ ಹಿಡಿ. ಹೊತ್ತಂತ ಕೊಡವಿದು ಬಿತ್ತಂದ್ರ ಒಡಿತಾದ, ಹೊತ್ತಂತ ಕೊಡವಿದು ಬಿತ್ತಂದ್ರ ಒಡಿತಾದ. ಉತ್ತಮ ಹಾದಿ ಹಿಡಿಯೇ ತಂಗೆಮ್ಮ, ಉತ್ತಮ ಹಾದಿ ಹಿಡಿಯೇ. ದರೆಯೊಳು ಶಿಶುನಾಳ, ದರೆಯೊಳು ಶಿಶುನಾಳ, ದರೆಯೊಳು ಶಿಶುನಾಳ. ದೀಶನ ಪಾದಕ್ಕೆ ಎರಗಿನಿ ಮುಕ್ತಿಯ ಪಡೆಯಮ್ಮ ಮಗಳೇ, ಎರಗಿನಿ ಮುಕ್ತಿಯ ಪಡೆಯಮ್ಮ ಮಗಳೇ. ಹೊತ್ತಂತ ಕೊಡವಿದು ಬಿತ್ತಂದ್ರ ಒಡಿತಾದ, ಹೊತ್ತಂತ ಕೊಡವಿದು ಬಿತ್ತಂದ್ರ ಒಡಿತಾದ. ಉತ್ತಮ ಹಾದಿ ಹಿಡಿಯೇ ತಂಗೆಮ್ಮ, ಉತ್ತಮ ಹಾದಿ ಹಿಡಿಯೇ ತಂಗೆಮ್ಮ, ಉತ್ತಮ ಹಾದಿ ಹಿಡಿಯೇ, ಉತ್ತಮ ಹಾದಿ ಹಿಡಿಯೇ, ಉತ್ತಮ ಹಾದಿ ಹಿಡಿಯೇ. ಜಗದ್ಗುರು ಪಂಚಾಚಾರ್ಯ ಮಹಾರಾಜಕ್ಕೆ. ಈ ಶರೀರ ಪರಶಿವನು ಭೂಮಿಗೆ ಕಳಿಸಿದಾನಲ್ಲ, ಇದು ಹೊತ್ತಿರುವ ಜೀವ, ಹೊತ್ತಿರುವ ಕೊಡ. ಇದರಲ್ಲಿ ಭಕ್ತಿ ಎಂಬ ಜಲವ, ಇದರೊಳಗೆ ತುಂಬಬೇಕು. ಯಾವುದು? ಭಕ್ತಿ ಎಂಬುವ ಜಲ. ಹೇಗೆ ಭಕ್ತಿಯನ್ನು ಮಾಡಬೇಕು ಅಂತಂದರೆ, ಶಿವಮಹಾಪುರಾಣದಲ್ಲಿ ನಿನ್ನೆ ದಿವಸ ಶ್ರೀನಾರಾಯಣನು ವೈಕುಂಠದಿಂದ ಪರಮಾತ್ಮನನ್ನ ಬಯಸಿ ತನ್ನ ಶೇಷ ತಲ್ಪದಿಂದ ಎದ್ದು ಬರ್ತಾ ಇದ್ದಾನೆ. ಎತ್ತ ಕಡೆ ಶಿವನು ಕೈಲಾಸದಿಂದ ಬಂದಿದ್ದಾನೆ. ಇಬ್ಬರು ಮೈಯುಬ್ಬಿ ಮಾತನಾಡಿ, ನಾನು ನಿನ್ನ ನೆನೆಯುತ್ತಿದ್ದೆ, ನಾನು ನಿನ್ನ ನೆನೆಯುತ್ತಿದ್ದೆ, ನಾನು ನಿನ್ನ ನೆನೆಯುತ್ತಿದ್ದೆ, ನಾನು ನಿನ್ನ ನೆನೆಯುತ್ತಿದ್ದೆ. ಅನನ್ಯಶ್ಚಿಂತಾಯಂತೋ ಮಾಮೇ ಜನಃ ಪರ್ಯುಪಾಸತೆ ನಿತ್ಯಾಭಿಮುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ನಾವು ನಮ್ಮ ಚಿಂತೆ ಮಾಡಾಕತ್ತೇವೆ. ನಮ್ಮ ಚಿಂತೆ ಮಾಡೋದಕ್ಕಿಂತ ಪರಮಾತ್ಮನ ಚಿಂತನವ ಮಾಡಿದರೆ, ಪರಶಿವನ ಚಿಂತನೆಯನ್ನ ಮಾಡಿದರೆ ಶಿವನು ನಮ್ಮ ಚಿಂತೆಯನ್ನು ಮಾಡ್ತಾನೆ. ಯೋಗಕ್ಷೇಮಂ ಮಹಾಮ್ಯಹಂ. ಯೋಗಕ್ಷೇಮ, ನಮ್ದು ಯೋಗಕ್ಷೇಮ ಅವ ನೋಡ್ತಾನ. ಅದನ್ನೆಲ್ಲ ಬಿಟ್ಟೇವಿ. ಇದು ಸಂಸಾರ ಬಹಳ ದುಃಖ ಸಾಗರ. ಆ ದುಃಖ ಸಾಗರದ ಸಂಸಾರದೊಳಗ ನಾವು ನೀವುಗಳೆಲ್ಲ ಸಿಕ್ಕಿ ಹಾಕೊಂಡು ಬಿಟ್ಟೇವಿ. ಆದ್ದರಿಂದ ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಂಡ ನಾವುಗಳು ಹೇಗಿರಬೇಕು ಅಂತಂದ್ರ, ಇದರಲ್ಲಿ ಸಿಕ್ಕಿ ಹಾಕಿಕೊಂಡವರು ನನ್ನದು ಅಂತಂದರೆ ಬಂಧನ, ಸಿಕ್ಕಾಕಿಕೊಂಡಂಗ. ಹೇ ವೀರಭದ್ರ, ಕಾಡಸಿದ್ದೇಶ್ವರ ನಂದಲ್ಲ, ಎಲ್ಲ ನೇಂದು ಅಂದ್ಬಿಟ್ರೆ ಮುಕ್ತಿ, ಅದರಿಂದ ಬಿಡುಗಡೆ. ಅದಕ್ಕೆ ನಾವು ನೀವುಗಳೆಲ್ಲ ನನ್ನದು ಅಂದರೆ ಬಂಧನ,
ಹೇ ಶಿವನೇ ನಿನ್ನದು ಅಂದರೆ ಮುಕ್ತಿ. ಅವನ ಕಾಯ್ತಾನ, ಅದು ಹಾಗಿರ್ಬೇಕೇ ವಿನಃ ನನ್ನದು ಅಂದಿದ್ದು ಎಷ್ಟು ದಿವಸ ಸತ್ಯ. ಈ ಹುಡುಗರು ಎಷ್ಟು ಚಂದ ಅದಾವ, ಇಲ್ಲಿ ಎಷ್ಟು ಚಲೋ ಕುಂತಾವ ಈ ಹುಡುಗರು. ಇನ್ನ ಚಿಗುರು ಮೀಸಿ ಈಗ ಬರ್ಲಿಕ್ಕತ್ತಾವ ಅವಕ್ಕ. ಇದಕ್ಕಿಂತ ಮೊದಲು ಸಣ್ಣ ಹುಡುಗರಿದ್ದಾಗ ಯಾರ ಹಣ್ಣು ಮಾರೋರು ಕಂಡ್ರ, ಅಮ್ಮ ಆ ಹಣ್ಣು ಕೊಡಿಸೆ, ಹಣ್ಣು 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 ಅಂದಂತಹ ಬಾಲ್ಯಾವಸ್ಥೆ ಯೌವನಕ್ಕೆ ಕಾಲಿಡುವ ಸಮಯದಲ್ಲಿ ಹೆಣ್ಣು ಕೊಡಿಸು, ಹಣ್ಣು ಕೇಳಿದ್ದು ಅಂತೀರಿ ನೀವು ಅಂತ, ಹೆಣ್ಣು ಕೊಡಿಸು ಅಂತಾನೆ ಮನುಷ್ಯ. ಹೆಣ್ಣ ತಂದು ಲಗ್ನವ ಮಾಡಿದ ಮೇಲೆ ಹೊನ್ನ ಕೊಡಿಸು ಅಂತಂದು ಈ ಮನುಷ್ಯ ಎಟ್ಟಪ್ಪ ಸಾಕಾಗ್ಬಿಟ್ಟತ್ರಿ, ಈ ಜನ್ಮ ನನ್ನಿಂದ ಸಾಕಾಗೈತೆ, ನಾನು ಒಲ್ಲೆ ಮಣ್ಣಿಗೆ ಕಳಿಸ್ರಿ. ಹಣ್ಣು ಕೇಳಿದ್ದು ಹೆಣ್ಣ, ಹೆಣ್ಣು ಕೇಳಿದ್ದು ಹೊನ್ನ, ಹೊನ್ನು ಕೇಳಿದ್ದು ಮಣ್ಣ. ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬಾವನ್ನೋರು ಬಸವನ್ನೋರು ಅನ್ನೋ ಹಂಗ ನಮ್ಮ ಜನ್ಮ ಇದು ಹಂಗ ಹಾಳಾಗಬಾರ್ದು. ನಮ್ದು ಹೇಗೆ ಉದ್ಧಾರವಾಗಬೇಕು ಅಂದ್ರೆ ಶ್ರೀಹರಿ ವಿಷ್ಣು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದಾನೆ. ಅವನು ಒಂದು ಸಮಯ ದೇವಾಸುರರಿಗೆ, ಅಸುರರು ಅಂದ್ರ ಸುರ ಅಂದ್ರ ದೇವರ, ಅಸುರ ಅಂದ್ರ ರಾಕ್ಷಸರು. ಆ ರಾಕ್ಷಸರಿಗೆ ಮತ್ತು ದೇವತೆಗಳಿಗೆ ಯುದ್ಧವಾದಾಗ ಆ ರಾಕ್ಷಸರು ದೇವತೆಗಳನ್ನ ಸೋಲಿಸಲು ಬಂದಾಗ ದೇವತೆಗಳು ಗೆದ್ದರು. ಆಗ ಓಡಿ ಓಡಿ ಹೋಗಿ ರಾಕ್ಷಸರು ನಾವು ಉಳಿಯೋದಿಲ್ಲ ಅಂತ ಭೃಗು ಮಹರ್ಷಿಯ, ಎಲ್ಲಿ ಭೃಗುವಿನ ಆಶ್ರಮದಲ್ಲಿ, ಭೃಗುವಿಲ್ಲ ಆ ಋಷಿಯ ಆಶ್ರಮದೊಳಗ ಭೃಗು ಮಹರ್ಷಿ ಹೆಂಡತಿ ಇದ್ಲು. ಅಲ್ಲಿ ಹೋಗಿ ಅಷ್ಟು ರಾಕ್ಷಸರು, ಅಮ್ಮ ನೀ ನಮ್ಮನ್ನು ಕಾಪಾಡಬೇಕು, ನಮ್ಮ ಪ್ರಾಣ ಹೋಗ್ತಿದೆ ತಾಯೇ ಅಂತಂದಾಗ ಶರಣು ಎಂದವರಿಗೆ, ಬೆನ್ನ ಹಿಂದೆ ಬಿದ್ದವರಿಗೆ ರಕ್ಷಣೆ ಮಾಡುವುದು ಧರ್ಮ. ಆದ್ದರಿಂದ ಇಲ್ಲಿಯೇ ಇರಿ ಅಂತ ಅವ್ರನ್ನ ಮುಚ್ಚಿಟ್ಟಳು. ವಿಷ್ಣು ಅವರನ್ನು ಕತ್ತರಿಸಲು ಬರುವಾಗ ಆ ವಿಷ್ಣು ಕೇಳಿದ, ಅಮ್ಮ ಅವ್ರನ್ನ ಹೊರಗೆ ಕಳಿಸು, ನಾನು ಅವ್ರನ್ನ ಸಂಹಾರ ಮಾಡಬೇಕಾಗಿದೆ. ಇಲ್ಲ, ಬೆನ್ನಿಗೆ ಬಿದ್ದವರಿಗೆ ನಾ ಕೊಡೋದಿಲ್ಲ ಅಂತ ಆಕೆ ಎಂದ್ಲು. ಬೆನ್ನಿಗೆ ಬಿದ್ದವರಿಗೆ ಕೊಡೋದಿಲ್ಲ ಅಂದ್ರೂ ನಾ ಬಿಡೋದಿಲ್ಲ ಅಂತ ಭೃಗುವಿನ ಹೆಂಡತಿ ಆ ಗುರುಮಾತೆಯನ್ನ ತನ್ನ, ನೋಡು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಮಾತಾ ಕೊಡುರಕ್ಕಸರ ಪ್ರಾಣವನ್ನು ತೆಗೆಯುತ್ತೇನೆ ಅಂತಂದ್ರೆ ಆಗ ಕೊಡುವುದಿಲ್ಲ. ಅವರು ನನ್ನ ಪಾದದಲ್ಲಿ ಬಿದ್ದಿದ್ದಾರೆ, ನನ್ನ ಬೆನ್ನ ಹಿಂದೆ ರಕ್ಷಣೆಗಾಗಿ ಕೇಳಿದ್ದಾರೆ, ಕಾರಣ ಅವರನ್ನು ನಾನು ಕೊಡುವುದಿಲ್ಲ ಅಂತಂದಾಗ ಶೆಟ್ಟಿಗೆದ್ದ ಶ್ರೀಮನ್ನಾರಾಯಣ ಚಕ್ರದಿಂದ ಆ ಭೃಗುವಿನ ಹೆಂಡತಿಯ ರುಂಡವ ಕತ್ತರಿಸಿದ. ಆಗ ಭೃಗು ಮಹರ್ಷಿ ಬಂದು ನೋಡ್ತಾ ಇದ್ದಾನೆ. ನೋಡಿ, ಏನು ಯಾರಿದನು ಮಾಡಿಹರು? ವಿಷ್ಣುವೇ, ಕೇಳು ಮೂರ್ಖನೇ, ನನ್ನ ಮನದನ್ನೆಯನ್ನ ಕೊಂದ ಕಾರಣ ನಿನಗೆ ಕೋಟಿ ಕೋಟಿ ಸಲ ಹುಟ್ಟು ಸಾಯಿ ನಿನಗೆ ಭವಾವಳಿಯು ಪ್ರಾಪ್ತಿಯಾಗಲಿ ಅಂತ ಶಾಪ ಕೊಟ್ಟ. ನೋಡು, ಗುರುವಿಗೆ ಎಷ್ಟು ಶಕ್ತಿ ಅದ, ಒಬ್ಬ ಗುರುವಿಗೆ ಎಷ್ಟು ಶಕ್ತಿ ಅದ. ದೇವತೆಗಳಿಗೂ ಶಾಪ ಕೊಡುವ ಶಕ್ತಿ ಶ್ರೀ ಗುರುವಿಗದ. ಯಾರಿಗದ? ನೀವೆಲ್ಲರೂ ಎಲ್ಲಿದ್ದೀರಿ ಈಗ? ಗುರುವಿನ ಹತ್ತಿರದಿರಲ್ಲ, ಗುರು ಸನ್ನಿಧಾನದೊಳಗದಿರಲ್ಲೋ. ನೀವು ಎಷ್ಟು ಪುಣ್ಯವಂತರು ಅಂತೇನಿ. ಗುರು ಸಾನ್ನಿಧ್ಯ ಸಿಗಬೇಕಾದ್ರೆ, ದೇವರ ಸಾನ್ನಿಧ್ಯ ಸಿಗಬೇಕಾದ್ರೆ ಕೃತಪುಣ್ಯ ವಿಶೇಷನಃ ಸಿಗೋದಿಲ್ಲ. ಕೃತಪುಣ್ಯ ಇದ್ರೆ ಮಾತ್ರ ಸಿಗ್ತದೆ. ಅಮ್ಮ ಕೇಳಿರಿ, ಇವತ್ತ ತಾಯಂದ್ರು ಭಾಳ ಹೆಚ್ಚಿಗೆ ಬಂದೇರಿ, ನಾಳೆನು ಹೆಚ್ಚಿಗೆ ಬರ್ರಿ, ಕರ್ಕೊಂಡು ಬರ್ರಿ. ಗುರುಸ್ಥಾನ ಸಿಗಬೇಕಾದ್ರೆ ಕೃತಪುಣ್ಯ ಬೇಕು. ಮನೆಯೊಳಗೆ ಮಾಡಿದ ಪಾಪ ಪರಿಹಾರವಾಗಬೇಕು. ಮನೆಯೊಳಗೆ ಮಾಡಿದ ಪಾಪ ಪರಿಹಾರವಾಗಬೇಕು ಅಂದ್ರೆ ದೇವರ ಗುಡಿಗೆ ಹೋಗಬೇಕು. ಅಕಸ್ಮಾತ್ ದೇವರ ಗುಡಿಯಾಗೂ ಪಾಪ ಮಾಡಿದ್ರೆ ಅದು ಕಳ್ಕೊಳಕ್ಕೆ ಎಲ್ಲಿ ಹೋಗ್ಬೇಕು?
ಅಲ್ರಿ ಅದೇ ಹೆಂಗೆ ಮಾಡ್ತೀವ್ರಿ ಶಾಸ್ತ್ರಿಗಳ? ಹಂಗೆಲ್ಲ ಮಾಡೋದಿಲ್ರಿ ನಾವು ಅಂತ ನೀವು ಅಂತೀರಿ. ನಿಮಗೆ ಗೊತ್ತಿಲ್ಲಾರ್ದಂಗ ಪಾಪ ಗಳಿಸ್ತೀರಿ, ಪುಣ್ಯ ಗಳಿಸೋದಿಲ್ಲ, ಪಾಪ. ಹೆಂಗಂದ್ರೆ ದೇವ್ರ ಗುಡಿಗೆ ಹೋಗಿರ್ತೀರಿ, ಮೂರ್ತಿ ಸ್ವಾಮಿಗೆ ನಮಸ್ಕರಿಸಿದಾಗ ಪೂಜಾರಿಗಳು, ಅರ್ಚಕರು, ಪುರೋಹಿತರು ನಿಮಗೆ ಪಂಚಾಮೃತವನ್ನು ಪ್ರಸಾದವಾಗಿ ಕೊಡ್ತಾರೆ, ಹೌದಿಲ್ಲ? ಪ್ರಸಾದ ತಗೊಂಡು ಚಲೋ ಪೀತಾಂಬರಕ್ಕೆ ಹೆಂಗೆ ಒರೆಸ್ತೀರಿ? ಗುಡಿ ಕಂಬಕ ಅಲ್ಲ ಒರೆಸೋರು, ಗುಡಿ ಕಂಬಕ ಒರೆಸ್ತೀರಿ. ಪಕ್ಕಾ ಮಡಿಯಲ್ಲಿ ದೇವರ ಗುಡಿ ಇಡಾಕ ಪುರೋಹಿತ ಪ್ರಯತ್ನ ಮಾಡ್ತಾನ, ಆ ನಿಮ್ಮ ಎಂಜಲ ಕೈ ಒಯ್ದು ಕಂಬಕ್ಕೆ ಒರೆಸ್ತೀರಿ ಅಂದ್ರೆ ಗುಡಿ ಮಡಿ ಕೆಡಿಸ್ದಂಗ ಆತಲ್ಲ. ಮತ್ತೆ ಇದ್ರ ಪಾಪ ಕಳ್ಕೊಳ್ಳಕ್ಕೆ ಎಲ್ಲಿ ಹೋಗ್ಬೇಕು? ಈ ಪಾಪ ಕಳ್ಕೊಳ್ಳೋದಕ್ಕೆ ಗುರುಸ್ಥಾನಕ್ಕೆ ಬರಬೇಕು. ಗುರುಸ್ಥಾನ ಬಹಳ ದೊಡ್ಡದದ. ವಜ್ರಾದಪಿ ಕಠೋರಾಣಿ, ವಜ್ರಕ್ಕಿಂತಲೂ ಕಠಿಣವಾದ ಪಾಪ ಕಳೆಯೋದಕ್ಕೆ ಗುರುವಿನ ಹತ್ತಿರವೇ ಬರಬೇಕು. ನೋಡ್ರಿ, ಈ ದೇವರ ಸನ್ನಿಧಾನ, ಗುರು ಸನ್ನಿಧಾನ ಹೆಂಗಿರ್ತದಂದ್ರೆ, ಒಂದು ದೊಡ್ಡ ಊರ, ಆ ಊರು ತುಂಬ ಶ್ರೀಮಂತಿಕೆ, ನೀರಾವರಿ ಏರಿಯಾ, ಬಹಳ ಆನಂದವಾಗಿತ್ತು. ಒಬ್ಬ ಭಿಕ್ಷುಕ ಅವರಪ್ಪನ ಕಾಲಿಂದ ತಾನು ಕೂಡ ಅಲ್ಲೇ ಮೂಲ್ಯಾಗ ಇರ್ತಿದ್ದ. ಒಟ್ಟ ಮನೆ ಕಟ್ಕೊಳ್ಬೇಕು, ನಾನು ಏನಾರು ಗಳಿಸ್ಬೇಕು ಇದಿಲ್ಲ. ಹಿಂಗಿರುವಾಗ ಏನಾತು ಅಂತಂತಂದ್ರ, ಅವ ದೇವ್ರ ಮುಂದೆ ನಿಂತು ಕೈ ಮುಗಿದುಕೊಂಡು ಬೇಡುತ್ತಿದ್ದ, ಪರಮಾತ್ಮ, ಈ ಊರ ಜನರಿಗೆ ಶ್ರೀಮಂತಿಕೆಯ ಕೊಡು, ಈ ಊರ ಜನರಿಗೆ ಸೌಭಾಗ್ಯವನ್ನು ಕೊಡು, ಈ ಊರ ಜನರು ಆರೋಗ್ಯವಾಗಿ ಇರುವಂತೆ ಮಾಡು, ಇವರಿಗೆ ಮನಿ ಕಟ್ಟಾಕ ಕೊಡು, ಇವರಿಗೆ ಬಂಗಾರ ತಗೊಳ್ಳೆ, ಹಿಂಗೆಲ್ಲ ಬಿಡ್ತಿದ್ದ. ಆ ಶ್ರೀಮಂತ ಅವನ ಮಗ್ಲ ನಿಂತಿದ್ದ, ಬೇಡ್ಕೊಳತನ ಸುಮ್ಮನೆ ಇದ್ದು ಆ ಭಿಕ್ಷುಕನಿಗೆ ಅಂದ, ಏಯ್, ಎಷ್ಟು ದಿವಸ ಆತ್ ನೀ ಇಲ್ಲಿದ್ದು? ಎಷ್ಟು ದಿವಸ ಆತು? ನಾನು ಹುಟ್ಟಿದಾಗ್ಲಿದ್ದು ಇಲ್ಲೇ ಇದೇನ್ರಿ. ಮತ್ತೆ ಏನು ಕೇಳಾಕತ್ತಿ ದೇವರಲ್ಲಿ? ಈಶಪ್ಪನಲ್ಲಿ ಏನು ಕೇಳಾಕತ್ತಿ? ಈ ಊರವರಿಗೆ ಎಲ್ಲ ಚಲೋ ಆಗ್ಲಿ ಅಂತ ಕೇಳಾಕ್ತೀನಿ. ಹುಚ್ಚ, ನಿನಗ ಕೇಳು, ಮಾಡಿ ಮನಿ ಆಗ್ಲಿ ಅಂತ ಕೇಳು, ಗಾಡಿ ಆಗ್ಲಿ ಅಂತ ಕೇಳು, ಹೆಂಡತಿ ಮಕ್ಕಳಾಗ್ಲಿ ಅಂತ ಕೇಳು, ನಿನಗ ಕೇಳೋ. ಮಂದಿ ತಗೊಂಡು ಏನ್ ಮಾಡ್ತಿ ಅಂದಾಗ ಆ ಒಂದು ಮಾತು ಹೇಳಿದ, ನನಗೆ ಕೇಳಿದ್ರೆ ಇವತ್ತ ಈಗ ಕೊಡ್ತಾನ ಶಿವ ಕರುಣಾಮಯಿ. ಒಂದು ದಳ ಬಿಲ್ವ, ಒಂದು ಹನಿ ಗಂಗೋದಕದ ಪ್ರಿಯನಾದ ಶಂಭು ಈಗ ಕೇಳಿದ ಕೂಡಲೇ ಕೊಡ್ತಾನ. ಆದರೆ ನಾನು ಮನ್ಯಾಗ ಇದ್ರ ದೇವರ ಜಾಗ ಕಳ್ಕೊಂತೀನಿ. ದಿನ ನಾನು ಮಲಗೋದು, ಒಂದ ಮನಿ ತಿರ್ಕೊಂಡು ಬಂದು ತಿಂದು ಭಜನೆ ಮಾಡೋದು, ಮಲಗೋದು, ಇರೋದು, ಕೂಡುವುದು ಎಲ್ಲಿ ಅಂದ್ರ ಶಿವನ ಸಾನ್ನಿಧ್ಯ. ಇದು ಸಿಗೋಂಗಿಲ್ಲ. ಹೆಂಡತಿ ಸಿಗ್ತಾಳ, ಮಕ್ಕಳು ಸಿಗ್ತಾರ, ಇದಕ್ಕೆ ಸಿಗ್ತಾರ. ಭವರೋಗ ವೈದ್ಯನಾದ ಶಿವನ ಸೌಭಾಗ್ಯದ ಜಾಗ ಸಿಗೋಂಗಿಲ್ಲೋ. ಅವಾಗ ಶ್ರೀಮಂತನ ಕಣ್ಣು ತೆಗೀತು, ಜ್ಞಾನ ಬಂತು. ಅದಕ್ಕೆ ನೀವೆಲ್ಲ ಈ ಶ್ರೀಶೈಲ ಸನ್ನಿಧಾನ ಮಹಾಮೂರ್ತಿಗಳಾದ ಗುರುಗಳ ಸ್ಥಾನದೊಳಗ ಕುಂತು ಕೇಳ್ತೀರಿ. ಅದು ಶಿವಪುರಾಣ. ಮನ್ಯಾಗ ಮಾಡಿದ ಪಾಪ, ಹೊರಗೆ ಮಾಡಿದ ಪಾಪ, ಒಳಗ ಮಾಡಿದ ಪಾಪ ಎಲ್ಲವೂ ಹಾರಿ ಹೋಗ್ತವೆ ಅಂತ ನಿಮಗೆ ತಿಳಿಸ್ತಾ, ಈ ವಿಷ್ಣು ಶಾಪವನ್ನು ಪಡೆದ. ಗುರು ಏನಂತ ಕೊಟ್ಟ? ಕೋಟಿ ಕೋಟಿ ಸಾರಿ ಹುಟ್ಟು, ಕೋಟಿ ಸಾರಿ ಸಾಯಿ, ಸತ್ತು ಹುಟ್ಟು ಅಂತಂದ. ವಿಷ್ಣುವಿಗೆ ಬಹಳ ದುಃಖ ಅನಿಸ್ತು. ಅವಾಗ ಶಿವನನ್ನ ಕುರಿತು ತಪವನಾಚರಿಸಿ ಶಿವನನ್ನ ಬೇಡಿಕೊಂಡ, ಕಠಿಣವಾದ ತಪಸ್ಸನ್ನ ಮಾಡಿದ. ಶ್ರೀನಿವಾಸ ಶ್ರೀಹರಿಯು ಕಠಿಣವಾದ ತಪಸ್ಸನ್ನ ಮಾಡಿದಾಗ ಶಿವನು ಪ್ರತ್ಯಕ್ಷನಾಗಿ, ಹೇ ನಾರಾಯಣ, ಇಷ್ಟೊಂದು ಕಠಿಣವಾದ ತಪಸ್ಸನ್ನ ನೀ ಮಾಡ್ತಾ ಇದ್ದಿ, ಏನು ವರವು ಬೇಕು ಕೇಳು ಅಂದಾಗ, ಶಂಕರ, ನನಗ ಹುಟ್ಟೋದು ಸಾಯೋದು ಬ್ಯಾಡ, ಭವ. ಈಗ ನೀವೆಲ್ಲರೂ ನಿಮ್ಮ ಹಳ್ಳಿಯಿಂದ ಬಂದೇರಿ,
ಬಿತ್ತೋದು ಗೊತ್ತದ. ಬೀಜವನ್ನ ಹಂಗ ಬಿತ್ತಾರೋ ಉರಿದು ಬಿತ್ತಾರೋ? ಹುರಿದ ಇಲ್ಲ. ಹುರಿದು ಬಿತ್ತಿದ್ರೆ ಅದು ಬೆಳೆಯಂಗಿಲ್ಲ. ಗುರುಕರಣ ಸಂಜಾತನಾಗಿರುವಂಥವನು ಹುರಿದು ಬೀಜಿದ್ದಂಗ ಒಳ್ಳೆ ಸಾಯಂಗಿಲ್ಲ, ಮುಕ್ತಿ ಪಡಿತಾನೆ. ಅದಕ್ಕೆ ನಾವುಗಳೆಲ್ಲ ಎಷ್ಟು ಭಾಗ್ಯಶಾಲಿಗಳು ಅಂತಂದ್ರೆ, ಇಲ್ಲಿ ಹುಟ್ಟೋದು ಅಂತಂದ್ರೆ ಬಹಳ ಕಷ್ಟದ. ಪಿಪ್ಪಲಾದ ಮಹರ್ಷಿ, ಅಂಗೀರಸನ ಮೊಮ್ಮಗ ಪಿಪ್ಪಲಾದ ಮಹರ್ಷಿ ಒಂದು ಉಪನಿಷತ್ತು ಬರಿತಾನೆ. ಅದರ ಹೆಸರು गर्भोपनिषद. काय हो? गर्भोपनिषद. ते नाम है गर्भोपनिषद. ಗರ್ಭೋಪನಿಷತ್ ಎಂಬ ಉಪನಿಷತ್ತಿನಲ್ಲಿ ಹೊಟ್ಟಿನಿಂದ ದೇಹವು ತಾಯಿಯ ಗರ್ಭದಲ್ಲಿ ಹ್ಯಾಂಗ ಹುಟ್ಟತೈತಿ ಅಂತ ಬಹಳ ಕಠಿಣದ. ಇಲ್ಲಿ ಸೊಳ್ಳೆ ಕಡಿದ್ರೆ ಏನ್ ಮಾಡ್ತೀರಿ? ಫ್ಯಾನ್ ಹಚ್ತೀರಿ, ಮಂಚರದಾನಿ ಕಟ್ತೀರಿ, ಸೊಳ್ಳೆ ಬತ್ತಿ ಹಚ್ತೀರಿ, ಏನೇನೋ ಮಾಡ್ತೀರಿ. ಸಾವಿರಾರು ಕ್ರಿಮಿಗಳು ತುಂಬಿದ ತಾಯಿಯ ಗರ್ಭದಲ್ಲಿ ತಲೆ ತಳಗ ಮಾಡಿ, ಕಾಲು ಮೇಲೆ ಮಾಡಿ, ಹಾಕಿ ಕರುಳ ಬಳ್ಳಿಯಿಂದ ಬಂಧನವಾದ ಈ ಜೀವಿ 270 ದಿನ 9 27 270 ದಿನ ತಾಯಿಯ ಗರ್ಭದಲ್ಲಿ ನಾವು ಇರ್ಬೇಕಂದ್ರ ಇತ್ತ ಒಳ್ಳಾಕ ಎಡಕ್ ಹೋದ್ರ ತಾಯಿಯ ಮೂತ್ರದ ಚೀಲ, ಬಲಕ್ಕೆ ಒಳ್ಳಾಕ ಹೋದ್ರ ತಾಯಿ ಉಂಡು ಬಿಟ್ಟ ಎಂಜಲವು ಕಥಕಥನೆ ಕುದಿಯುವ ಅನ್ನದ ಚೀಲ, ಅದಕ್ಕಿಂತ ಕೆಳಗೆ ಮಲ ಮೂತ್ರದ ಚೀಲದಲ್ಲಿ ನಮ್ಮನ್ನ ನಾಶ ಮಾಡುವಂತಹ ಈಶನ್ನ ನೆನೆಲಿಲ್ಲ ಅಂದ್ರೆ ಇಂಥ ಜನ್ಮ ಹುಟ್ಟೋದು ಸಾಯೋದು ಬ್ಯಾಡಪ್ಪ ಅಂತ ಶಿವನ ಹತ್ತಿರ, ಪರಮಾತ್ಮನ ಹತ್ತಿರ ತಪಸ್ಸು ಮಾಡಿ ನಿಂತ ವಿಷ್ಣು ಕೇಳ್ತಾನೆ, ನನಗೆ ವರ ನೀಡು, ಏನ್ ಬೇಕು ಕೇಳು. ಗುರುವಾದ ಭೃಗುಮುನಿಯು, ಯಾರು? ನನಗೆ ಕೋಟಿ ಗಟ್ಟಲೆ ಹುಟ್ಟು ಸಾಯು ಅಂದನ್ನ. 8 ಜನ್ಮ ಬ್ಯಾಡ ನನಗೆ ಬ್ಯಾಡಪ್ಪ ಹುಟ್ಟಿ ಸಾಯೋದು, ಕ್ಷಮ, ನನಗೆ ಏನಾದರೂ ಇದಕ್ಕೂ ಒಂದು ದಾರಿ ತೋರಿಸಂದಾಗ ಶಿವನಿಂದ ಕೇಳು ವತ್ಸ. ನಾರಾಯಣನೇ, ಹುಟ್ಟು ಸಾವುಗಳು ಬಹಳ ಕಠಿಣ, ಆದರೆ ಇದು ಗುರುಪಟ್ಟ ಶಾಪ. ಹರ ಮುನಿದರು ಕಾಯುವ, ಗುರು ಮುನಿದರೆ ಯಾರೂ ಕಾಯಲಾರರು, ಯಾರೂ ಕಾಯಂಗಿಲ್ಲ. ಪುಟ್ಟಯ್ಯಜ್ಜವರು ಶಿವಯೋಗ ಮಂದಿರದೊಳಗ ಒಮ್ಮೆ ಇದ್ದಾಗ ಪೂಜಾ ಕುಂತಿದ್ರು. ಅಜ್ಜ ಅವರು ಕಣ್ಣು ಕಾಣಿಸ್ತಿರ್ಲಿಲ್ಲ, 2 ಕಣ್ಣವರಿಗೆ, ನಮ್ಮ ಗುರುಗಳಿಗೆ. ಅಂತರಂಗದ ಕಣ್ಣಿನಿಂದ ಲಿಂಗವ ಪೂಜಿಸುವ ಪುಟ್ಟರಾಜ ಕವಿ ಶಿವಯೋಗಿಗಳು ಪೂಜೆ ಮಾಡಿಕೊಳ್ಳುವಾಗ ಶಿವಯೋಗ ಮಂದಿರದಲ್ಲಿ ಪೂಜಾ ಸೇವಾಕ ಇರುವಂತ ಹುಡುಗ, ಹರೇದ ಹುಡುಗ ಬಸಯ್ಯ ಅಂತವನ ಹೆಸರು, ಶಿವಯೋಗ ಮಂದಿರದ ಜಾತ್ರೆಗೆ ಬಂದ ಅನೇಕ ಬಣ್ಣದ ಹೆಣ್ಣುಗಳನ್ನ ತನ್ನ ಕಣ್ಣಿನಿಂದ ನೋಡೋದಕ್ಕ ಬಾಗಿಲಿಗೆ ನಿಂತಾನ. ಅಜ್ಜೋರ್ನ ಮರತಾನ, ಪೂಜಾ ಕುಂತಿದ್ದು ಮರತಾನ. ಮರೆತ ಇವನು, ಆ ಅಜ್ಜ ಅವರು ಈಗ ಕ್ಷೀರಾಭಿಷೇಕ ಮಾಡ್ಬೇಕಾಗೈತಿ ಇಷ್ಟಲಿಂಗ, ಇವನಿಗೆ ಹಾಲು ಹುಡುಕ್ತಾ ಇದ್ದಾರೆ. ಏ ಬಸಯ್ಯ ಹಾಲು ಅಂತಾರ. ಅವನಿಗೆ ಸ್ಮರಣೆ ಗುರುವಿನಲ್ಲಿ ಇಲ್ಲ, ಎಲ್ಲೈತೆ? ಹೊರಗೈತಿ. ಅವಾಗ ಆ ಅಜ್ಜವರ ಆ ಪಾತ್ರೆಯನ್ನು ಹುಡುಕಿ ತಗೊಳ್ಬೇಕು ಅನ್ನುವಾಗ ಲಿಂಗವು ಜಾರಿ ಹಾಲಿನ ಭೋಗಾಣಿಯೊಳಗ ಬಿತ್ತು. ಅವಾಗ ಶಬ್ದಲ್ಲ ಬಂದು ಬಾಗಿಲಿಗೆ ನಿಂತಿರ್ತಕ್ಕಂಥ ಈ ಬಸಯ್ಯ, ಬುದ್ಧಿ 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 ಅಂತಂದು ಬಂದ. ಛೈ ಪಾಪಿ, ಮೂರ್ಖ, ಮೂರ್ಖ, ಕೇಳು, ಎಂತಹ ಪಾಪಿ ಇದ್ದಿ, ಲಿಂಗಕ್ಕೆ ಅಭಿಷೇಕ ಮಾಡುವಂತಹ ಸಮಯದಲ್ಲಿ ಅನ್ಯ ಸ್ತ್ರೀಯನ್ನ ನೋಡ್ತಾ ಇರುವ ಮೂರ್ಖನೇ, ಲಿಂಗವ ನೋಡುವ ಕಣ್ಣಿನಿಂದ, ಯಾವ ಕಣ್ಣಿನಿಂದ? ಲಿಂಗವ ನೋಡುವ ಕಣ್ಣಿನಿಂದ ಅಂಗನೆಯ ಕುಂಭಕುಚದ ತುಂಬ ನೋಡುವ ಮೂರ್ಖರೇ ಕೇಳಿರೆ, ನಿಮಗೆ ಶಿವನೊಲಿವನೇ
ಅಖಂಡೇಶ್ವರ ಒಲೆಯಲಾರ. ಆದ್ದರಿಂದ ನನ್ನ ಲಿಂಗ ಈಗ ಹಾಲಿನ ಭುಗಾಣಿಯೊಳಗೆ ಮುಳುಗಿಸಿ ಅಂತಂದ್ರ ಸೂತ್ರ ಪಿಡಿದ ಲಿಂಗ ಮಡಿಯೊಳಗದ. ನೆಲಕ್ಕ ಬಿದ್ದಿದ್ರ ನಾ ಪ್ರಾಣ ಬಿಡಬೇಕಾಗಿತ್ತು. ನನ್ನ ಲಿಂಗವ ಮುಳುಗಿಸಿದ ನೀನು ಮುಳುಗಿ ಹೋಗುವಂತ ಶಾಪ ಕೊಟ್ರು ಪುಟ್ಟರಾಜಜ್ಜವರು, ಪುಟ್ಟಯ್ಯಜ್ಜವರು. ನಮ್ಮ ಅಜ್ಜರು ಬಿಡು. ಈಗ ನಿಮಗೇನು ಅನಿಸಿರ್ತದಂದ್ರ ಗುರುಗಳು ಪಾಠ ಹೇಳುವಾಗ ತಾಯಿಯಾಗಿ ಹೇಳ್ತಿರ್ತಾರ ಅಂತಃಕರಣದಿಂದ, ನಮ್ಮ ಗುರುಗಳ ಬಿಡು ಅಂತ ಅನಿಸಿರ್ತದಲ್ಲ. ಅಷ್ಟು ಸಸ್ತ, ಅಷ್ಟು ಸೋವಿ ತಿಳ್ಕೋಬಾರ್ದು ಗುರುಗಳನ್ನ. ಅವ್ರ ಮನಸ್ಸು ನೊಂದಿತ್ತು ಅಂದ್ರೆ ಎಂದೂ ಉದ್ಧಾರ ಆಗೋದಿಲ್ಲ. ಅವಾಗ ನಾವು ಲಕ್ಷ್ಯವಿಟ್ಟು ಗುರುಗಳ ಹತ್ರ ಬಹಳ ಹುಷಾರಿರ್ಬೇಕು. ಆಗ ಪುಟ್ಟರಾಜ ಕವಿ ಶಿವಯೋಗಿಗಳನ್ನ ನಮ್ಮ ಅಜ್ಜ ರೋಗ ಅಂದವ. ಅವ್ರೇನಂತಾರ ಬಿಡು ಅಂದ. ಬ್ಯಾಡೋ ಬಸಯ್ಯ, ಅಜ್ಜವ್ರ ಬಾಯಾಗ ಇಂಥ ಮಾತು ಬಂದೈತಿ, ಮುಳುಗ್ ಹೋಗಿ ಅಂದಾರ, ನೀನ್ ಬ್ಯಾಡ, ಇಂಥದ್ ಮಾಡಬೇಡ, ಬಾಯಿ ಈ ಕಡೆ ಅಂತ ಕರೆದ್ರು ಮಲಪ್ರಭಾ ನದಿ ತುಂಬಿ ಸೂಸ್ತದ. ಆ ಕಡೆಯ ದಂಡೆ ಈ ಕಡೆ ದಂಡೆ ಒಡ್ಲ ಸೂಸಿ ಹರಿಯುತ್ತಿದೆ. ಹರಿಯುವ ನದಿಯೊಳಗೆ ಇವನು ಈಸಾಡಬೇಕೆಂಬುವಂತಹ ಇಚ್ಛೆಯಿಂದ ಹಾರಿದ ಸೆಳವು ಘನವಯ್ಯ, ಬಾಳ ಸೆಳವು. ಹಾರಿದವ ಹ್ಯಾಂಗೋದ್ನೋ ಹೋಗ್ಬಿಟ್ಟ. ಎಷ್ಟು ಹುಡುಕಾಡಿದ್ರು ಸಿಗಲಿಲ್ಲ. ಗುರುವಾಣಿ ಎಂದು ಸುಳ್ಳಾಗೋದಿಲ್ಲ. ಅದು ಗುರುವಾಣಿ. ನಿಮ್ಮಂತಾವು ನಿರ್ವಾಣಿ, ಅದು ಗುರುವಾಣಿ. ಅವಾಗ ಆ ಪುಟ್ಟರಾಜ ಶಿವಯೋಗಿಗಳು ಮುಂದಿನದೊಟ್ಟು ಮುಂದೆ ಪ್ರಾಣಕ್ಕೆ ಹೋಗ್ತೇನೆ. ಪುಟ್ಟರಾಜ ಶಿವಯೋಗಿಗಳು ಏನ್ ಮಾಡಿದ್ರು ಅಂತಂದ್ರ, ಹಾಲ್ಕೇರಿ ಅನ್ನದಾನ ಶಿವಯೋಗಿಗಳು ಬಂದಿದ್ರು ಶಿವಯೋಗ ಮಂದಿರದೊಳಗ. ಅವಾಗ ಪುಟ್ಟಯ್ಯಜ್ಜವರು ಅವರು ನಮಸ್ಕಾರ ಮಾಡ್ಲಿಕ್ಕೆ ಹೋದಾಗ ಕಣ್ಣಲ್ಲಿ ನೀರು ತರುತ್ತಾ ಇರುವ ಹಾಲ್ಕೇರಿ ಅನ್ನದಾನ ಶಿವಯೋಗಿಗಳಂದ್ರು, ಪುಟ್ಟಯ್ಯ ನಮ್ಮ ಪಾದಕ್ಕೆ ನೀನು ನಮಸ್ಕಾರ ಮಾಡಬೇಡ. ನಿನ್ನ ಆಶ್ರಮಕ್ಕ ಮಕ್ಕಳನ್ನ ಬಡವರು ಸೇರಿಸೋದು ಯಾಕೆ ಅಂತಂದ್ರ, ನಿನ್ನ ಆಶ್ರಮಕ್ಕೆ ಮಕ್ಕಳನ್ನ ಸೇರಿಸೋದು ಯಾಕೆ ಅಂತಂದ್ರ, ಮಕ್ಕಳು ಬದುಕಲಿ ಅಂತ, ಸಾಯಲಿ ಅಂತ ಅಲ್ಲ. ಮಕ್ಕಳ ಮೇಲೆ ಕುಪಿತನಾಗಿ ಲಿಂಗ ನುಡಿಯ ಬಿಟ್ಟು ಬಿರುನುಡಿಯ ನುಡಿದೆಯಲ್ಲ, ಆ ಹುಡುಗ ಸತ್ತ, ಅವನಿಗೆ ಪ್ರಾಣವ ಕೊಡ್ತೀಯ? ನಿನ್ನನ್ನು ನಾನು ಮುಡ್ಸ್ಕೊಳ್ಳೋದಿಲ್ಲ ಹೋಗು ಅಂದಾಗ ಅಜ್ಜವರಂದ್ರಂತ, ಎಂಥ ಪಾಪವನ್ನು ಮಾಡಿದೆ ಅಂತ ಹಾನಗಲಜ್ಜವರ ಗದ್ದಿಗೆಯನ್ನ ಆವೇಶದಲ್ಲಿ ಬಂದು ಮುಟ್ಟಿ ಪ್ರಮಾಣ ಮಾಡ್ತಾ ಇದ್ದಾರೆ. ಕುತ್ತಿಗೆಯವರೆಗೂ ಕಷ್ಟ ಬಂದರೂ ನಾನು ನನ್ನ ಮಕ್ಕಳಿಗಾಗಲಿ ಇನ್ನೊಬ್ಬರಿಗಾಗಲಿ ಶಾಪವನ್ನ ಕೊಡುವುದಿಲ್ಲ, ಸಿಟ್ಟಿಗೆ ಹೇಳುವುದಿಲ್ಲ ಅಂತ ಆಣಿ ಮಾಡಿದರು. ಕೊನೆಯವರೆಗೂ 97 ವರ್ಷ ಬದುಕಿದರು. ಒಮ್ಮೆ ಸಿಟ್ಟಿಗಳಲ್ಲಿಲ್ಲ ಪುಟ್ಟಯ್ಯಜ್ಜವರು. ಗುರುವಿನ ಶಾಪ ಅಂತದ. ವಿಷ್ಣುವೇ ನಿನಗೆ ಆ ಭೃಗುಮುನಿಯು ಕೊಟ್ಟ ಶಾಪವನ್ನ ಪೂರ ಇಲ್ಲ ಅನಿಸಲಿಕ್ಕೆ ಬಾರದು. ಏನೋ ಕನ್ಸೆಷನ್, ರಿಯಾಯಿತಿ ಮಾಡ್ತೀನಿ ಕೇಳು ಅಂತಂದಾಗ, ಆಯ್ತು 10 ಸಾರಿ ಆದರೂ ಹುಟ್ಟು, 10 ಸಾರಿ ಆದರೂ ಸಾಯಲೇಬೇಕು ಅಂತಂದಾಗ, ಆಗ ಶಿವನ ಪಾದದಲ್ಲಿ ವಿಷ್ಣು ತಲೆ ಇಟ್ಟು ಭಕ್ತಿಯಿಂದ ಕೇಳ್ತಾ ಇದ್ದಾನೆ, ಹೇ ಶಿವನೇ, ನನಗೆ ಒಂದು ವರವನ್ನ ಇನ್ನೊಂದು ವರವನ್ನು ಕೊಡು. ಸತ್ತು ಹುಟ್ಟುತ್ತೇನೆ, ಹುಟ್ಟಿ ಸಾಯ್ತೇನೆ, ಆದರೆ ನನ್ನ ಸಾವು ಪ್ರತಿಯೊಂದು ಅವತಾರದಲ್ಲಿ ನಿನ್ನಿಂದಲೇ ಆಗಬೇಕು, ನೀನೇ ನನ್ನ ಕೊಲ್ಲಬೇಕು ಅಂತ ಬೇಡಿಕೊಂಡ. 10 ಅವತಾರದಲ್ಲಿ ಶಿವನೇ ಸಂಹಾರ ಮಾಡಿದ್ದಾನೆ. ನೀವೆಲ್ಲ ಲಕ್ಷ ಕೊಟ್ಟಿರೋ ಇಲ್ಲೋ, ವೀರಭದ್ರದೇವರು ಒಡಪ ಹೇಳ್ತಿರ್ತಾರಲ್ಲ, ಹಾರೆ ಶರಭ. ಏನಂತಾರ? ಹಾರೆ ಶರಭ ಅಂತಿರ್ತಾರಲ್ಲ, ಶಿವನ ಒಂದು ಅವತಾರ ಅದ. ಅದು ಶಿವ ನರಸಿಂಹಾವತಾರದಲ್ಲಿರುವ ವಿಷ್ಣುವನ್ನ ಸಂಹಾರ ಮಾಡಬೇಕಾದ್ರೆ, ಕೊಲ್ಲಬೇಕಾದರೆ, ವಿಷ್ಣುವನ್ನ ಆ ಅವತಾರದಿಂದ ಕೊನೆಗೊಳಿಸಲು ದೊಡ್ಡದಾದ ಬಾಯ ಚುಂಚಿನಿಂದ ಕುಕ್ಕಿ ಕೊಂದ ಅವತಾರವೇ ಶರಭಾವತಾರ. ಇಂತಹ ಅನೇಕ ಲೀಲೆಗಳಲ್ಲಿರುವಾಗ ವಿಷ್ಣುವೇ ಕೇಳು, ನಿನಗೆ ಮತ್ತೊಂದು ವರವನ್ನು ಕೊಡ್ತಾ ಇದ್ದೇನೆ, ಪ್ರೀತಿಯಿಂದ ಇರು ಅಂತ
ಲಕ್ಷ್ಮಿಯನ್ನ ಕರುಣಿಸಿದ. ಮಹಾಲಕ್ಷ್ಮಿಯನ್ನ. ಶಿವನು ಹಾಲ್ಗಡಲ ಕ್ಷೀರ ಸಾಗರವನ್ನ, ಶೇಷ ತಲ್ಪವನ್ನ, ಗದೆ ಬಿಲ್ಲು ಬಾಣವನ್ನ, ಪಾಂಚಜನ್ಯವೆಂಬ ಶಂಖನ್ನ ಇಷ್ಟೆಲ್ಲ ಕೊಟ್ಟ ಮೇಲೆ ಪಾರ್ವತಿಯು ಕೂಡ ಶಿವನ ಜೊತೆಯಲ್ಲಿ ಬಂದಿದ್ದಾಳೆ. ಅಮ್ಮ ಏನು ಕೊಟ್ಟಳು ಪಾರ್ವತಿ ಅಂತಂದರೆ ಸುಂದರವಾದ ಶಂಖನ್ನ ಮತ್ತು ಕಮಲ ಪುಷ್ಪವನ್ನ ಕೊಟ್ಟು ನಾರಾಯಣನಿಗೆ ಆಶೀರ್ವದಿಸಿದಳು. ಆಗ ನಾರಾಯಣ ಲಕ್ಷ್ಮೀ ರಮಣ ಶಿವನನ್ನ ಕೊಂಡಾಡಿ ಮೈಯೊಬ್ಬಿ ಆನಂದ ಪಡ್ತಾ ಇದ್ದಾನೆ. ಹರ ಹರ ಸುಂದರ ಸಾಂಬ ಸದಾ ಶಿವ ತಂದೆ ಮಹೇಶ ವರ ಗುರುವರ ಶಶಿಧರ ಶಂಭ ಶಂಕರ ಹರ ಹರ ಸುಂದರ ಸಾಂಬ ಸದಾ ಶಿವ ತಂದೆ ಮಹೇಶ. ಹರ ಹರ ಸುಂದರ ಸಾಂಬ ಸದಾ ಶಿವ ತಂದೆ ಮಹೇಶ. ಸುಂದರ ಮೃಗಧರ ಸುಂದರ ಮೃಗಧರ ಶಶಿಧರ ಶಂಭೋ ಶಂಕರ ಶಂಭೋ ಶಂಕರ. ಹರ ಹರ ಸುಂದರ ಸಾಂಬ ಸದಾ ಶಿವ ಶಂಭೋ ಶಂಕರ. ದೇವರ ದೇವನೇ ದೇವರ ದೇವನೇ ಬಗುದರ ಕಾವನೆ ಬಾರೇ ತ್ರಿಪುರಾರೇ. ದೇವರ ದೇವನೇ ಬಗುದರ ಕಾವನೆ ಬಾರೇ ತ್ರಿಪುರಾರೇ. ದೇವರ ದೇವನೇ ಭಕುತರ ಕಾವನೆ ಬಾರೇ ತ್ರಿಪುರಾರಿ. ತವ ಪಾವನ ಪಾದ ಪುಣ್ಯ ಪವಿತ್ರ ಪಾದಾಂಬುಜವನ್ನು ತೋರಿವುದಾರಿ. ಹರ ಹರ ಸುಂದರ ಸಾಂಬ ಸದಾ ಶಿವ ಶಂಭೋ ಮಹೇಶ. ಧವಳ ಗಂಗೆಯ ಶಿರದಲ್ಲಿ ಧರಿಸಿದ ದೊರೆಯೇ ವರೇಣ್ಯ. ದೊರೆಯೇ ವರೇಣ್ಯ. ಧವಳ ಗಂಗೆಯ ಶಿರದಲ್ಲಿ ಧರಿಸಿದ ದೊರೆಯೇ ವರೇಣ್ಯ. ಭವದಲ್ಲಿ ಬೇಯುತ್ತ ಬೇಡುತ್ತಲಿರುವೆನು ದೊರೆಯೇ ವರೇಣ್ಯ. ವರೇಣ್ಯ ಪುರಯೋ ವರೇಣ್ಯ. ಹರ 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 ಹರ
ಹರ ಹರ ಹರ ಹರ ಹರ ಹರ ಹರ ಹರ ಸುಂದರ ಸಾಂಬ ಸದಾ ಶಿವ ಶಂಭೋ ಮಹೇಶ ಹರ ಹರ ಸುಂದರ ಸಾಂಬ ಸದಾ ಶಿವ ಶಂಭೋ ಮಹೇಶ ಶಂಭೋ ಮಹೇಶ 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 जगद्गुरु पंचाचार्य महाराज के, श्री गुरु पुट्टराजेश्वर महाराज के, श्री करवीर भद्रेश्वर महाराज के, भद्रकाली माता के, काड़ सिद्धेश्वर स्वामी महाराज के। हर हर सुंदर सांब सदा शिव ತಂದೆ ಮಹೇಶ. ಆಗಲಿ, ವೈಕುಂಠಕ್ಕೆ ಗಮನವಾಗಲಿ, ನಿನ್ನ ಕಾರ್ಯ ತತ್ಪರನಾಗು ಅಂತ ವೈಕುಂಠ ಲೋಕದ ಕ್ಷೀರಾಂಬುದಿಯ ಕ್ಷೀರದ ಸಾಗರ, ಹಾಲಿನ ಕಡಲು, ಹಾಲ್ಗಡಲಲ್ಲಿ ಶೇಷತಲ್ಪನಾಗಿ ಲಕ್ಷ್ಮೀ ಸಹಿತನಾಗಿ ನಾರಾಯಣ ಶಿವನ ವರದಿಂದ ಸಕಲ ಸಂಪದವ ಪಡೆದು ಧನ್ಯನಾಗಿದ್ದಾನೆ. ಇಲ್ಲಿ ಮಲಗಿದ ಸಮಯ ಶೇಷನ ಮೇಲೆ ನಾರಾಯಣ ಯೋಗ ಮಾಯೆಯಲ್ಲಿ ಮಲಗಿದಾಗ ಹೊಕ್ಕಳಿನಲ್ಲಿ ಪದ್ಮವೊಂದು ಜನಿಸಿದೆ. ಅಂದರೆ ಕಮಲದ ಹೂ ಹೊಕ್ಕಳಿನಿಂದ ಹುಟ್ಟಿದೆ. ಆ ಹೊಕ್ಕಳಿನಿಂದ ಹುಟ್ಟಿದಾಗ ಕಮಲ ಎಲ್ಲಿ ಹುಟ್ಟುತ್ತೆ? ಕೆಸರಿನಲ್ಲಿ, ಹೌದಿಲ್ಲೋ? ವೈಕುಂಠವಲ್ಲವನಾದ ನಾರಾಯಣನ ಈ ಶರೀರದಲ್ಲಿ ಎಲ್ಲೋ ಒಂದು ಕಡೆ ಕಲ್ಮಶ ಉಳಿದಿತ್ತು. ಆ ಕಲ್ಮಶವೆಲ್ಲ ಕರಗಿ ಕಮಲವಾಗಿ ಹೊರಗೆ ಬಂದಿತು. ಆ ಕರ್ಮದಿಂದ ಅದರೊಳಗೆ ಒಬ್ಬ ಬ್ರಹ್ಮ ಜನಿಸಿದ. ಮುಂದೆ ನೋಡಿದ ಮುಂದೊಂದು ಮುಖ, ಉತ್ತರಕ್ಕೆ ನೋಡಿದ ಇಲ್ಲೊಂದು ಮುಖ, ದಕ್ಷಿಣಕ್ಕೆ ನೋಡಿದ ಇಲ್ಲಿ ಒಂದು ಮುಖ, ಹಿಂದೆ ನೋಡಿದ ಪಶ್ಚಿಮಕ್ಕೆ ಒಂದು ಮುಖ, ಮೇಲ್ ನೋಡಿದ ಅಲ್ಲಿ ಒಂದು ಮುಖ. ಒಟ್ಟ ಪಂಚಮುಖದ ಬ್ರಹ್ಮನ ಹುಟ್ಟಾಯಿತು. ಆಗ ಹುಟ್ಟಿದ ಬ್ರಹ್ಮ ಶಿವಪುರಾಣದಲ್ಲಿ ಇಷ್ಟು ಹೇಳ್ಕೊಂಡು ಬಂದಿದ್ದಾರೆ. ದೇವಿ ಭಾಗವತದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಇಷ್ಟಾದ ಮೇಲೆ ಒಳಗೆ ಇರುವ ಈ ಬ್ರಹ್ಮ ಹೊರಗೆ ಬರುವಾಗ ವಿಷ್ಣುವಿನಲ್ಲಿ ನಾನು ನನ್ನದು ಅಂತೆರಡಿದ್ದು ಅಲ್ಲ, ಅಹಂಕಾರ ಮಮಕಾರ ಇವೆರಡು ಇವನು ಕಿವಿಯೊಳಗಲಿದ್ದ ಹೊರಗೆ ಬಂದು ಅಂತ ವಿಷ್ಣುವಿನ ಕಿವಿಯಿಂದ. ಅವೇ ರಾಕ್ಷಸರಾದರು ಮಧು ಮತ್ತು ಕೈಠಬರು. ಆ ಕಥೆ ಮುಂದುವರಿಯುತ್ತೆ. ಇದು ದೇವಿ ಭಾಗವತ. ಇದರಲ್ಲಿ ನಾವು ಬಂದಿರೋದು ಈಗ ಶಿವಪುರಾಣ. ಶಿವಪುರಾಣ ಯುಕ್ತವಾಗಿ ಆ ಬ್ರಹ್ಮ ಹೊರಗೆ ಬಂದಾಗ ಹೊರಗೆ ಬಂದಿರುವ ಬ್ರಹ್ಮ ಈ ಸೃಷ್ಟಿಯನ್ನು ನೋಡಿ, ವಿಷ್ಣುವನ್ನ ನೋಡಿ ಅನ್ನುತ್ತಾ ಇದ್ದಾನೆ. ಇವ ಹೆಂಗಾದ್ರೂ ಮಲಗ್ಯಾನ, ಎಲ್ಲವನ್ನು ಸೃಷ್ಟಿಯನ್ನ ಮಾಡುವ ಶಕ್ತಿ ನನಗಿದೆ ಅಂದ ಬಳಿಕ ಈ ಬ್ರಹ್ಮಾಂಡವನ್ನ ಆಳುವ ಅರಸ ದೊರೆ ನಾನಾಗಬೇಕಲ್ಲವೇ? ನಾನಾಗಬೇಕು. ಈ ಗದ್ದಲವನ್ನು ಕೇಳಿ ನಾರಾಯಣ ಎದ್ದ. ಏನಿದು ಅಂದ. ಈ ಒಳಗೆ ಸೊಕ್ಕಿದ್ದವ್ರು ಸುಮ್ಮನೆ ಇರಂಗಿಲ್ಲ, ಹಾಗಿಲ್ಲ. ಒಳಗೆ ಸೊಕ್ಕು ಬಂತು ಅಂತಂದ್ರೆ ಅತ್ತಿಗರ ತಿವಿತಾರ, ಮಾವಗರ ತಿವಿತಾರ. ಅದು ಒಳಗಿದ್ದಾಗ ಅದು ಮಂಗ್ಯಾಗ ಹೆಂಡ ಕುಡಿಸ್ತಾನೆ, ಸುಮ್ಮನೆ ಇರಂಗಿಲ್ಲ. ಅದು ಏನೇನಾರ ಮಾಡ್ತಿರ್ತೈತಿ ಅಲ್ಲ. ಅಹಂಕಾರ ಮಮಕಾರ ಒಳಗಿತ್ತು ಅಂದ್ರೆ ಎಲ್ಲವನ್ನು ಕೆಡಿಸ್ತದ. ಹಂಡೆ ಹಾಲಿನೊಳಗೆ ಒಂದೇ ಉಪ್ಪು ಹರಡು ಒಗದಂಗ
ಅಹಂಕಾರ ಎಲ್ಲಿ ಹುಟ್ಟುತ್ತದ? ಹೋಗ್ಲಿ, ಕಬ್ಬಿಣಕ್ಕೆ ಜಂಗ್ ಹತ್ತೈತಿ. ಜಂಗು ಎಲ್ಲಿ ಹುಟ್ಟುತ್ತದ? ಕಬ್ಬಿಣದಾಗ ಹುಟ್ಟೈತೋ ಹೊರಗೆ ತಂದ ನೀವು ಹಚ್ಚಿರ? ಹೌದಿಲ್ಲೋ? ಅಹಂಕಾರವು ಹೊರಗಿನಿಂದ ಬರೋದಿಲ್ಲ, ಒಳಗಿನಿಂದ ಹುಟ್ಟುತ್ತವ. ನಮಗೂ ಸೊಕ್ಕ ದುಃಖಕ್ಕೆ ಮೂಲದ. ಆದ್ದರಿಂದ ಆ ಅಹಂಕಾರ ಪ್ರವೀಣನಾದ, ಪ್ರಮಾದನಾಗಿರುವ, ಸೊಕ್ಕೆ ತನ್ನ ಆಸ್ತಿ ಎಂದು ನಂಬಿರುವ ಬ್ರಹ್ಮ ಸಮಸ್ತ ಈ ಬ್ರಹ್ಮಾಂಡಕ್ಕೆ ನಾನೇ ನಾಯಕ, ನಾನೇ ನಾಯಕ. ಅವಾಗ ಈ ವಿಷ್ಣು ಅಂದ, ಮಗನೇ, ನನ್ನಲ್ಲಿ ಹುಟ್ಟಿದವನೇನು, ಈ ಜಗತ್ತನ್ನ ಆಳುವ ಗತ್ತು ನನಗೆ ಗೊತ್ತು. ಅದಕ್ಕ ಇದನ್ನ ನಾನು ಆಳತೇನೆ ಅಂತ ಇವ, ನಾ ಆಳತೇನೆ ಅಂತ ಅವ. ಇಬ್ರು ನಾನು ತಾನು, ತಾನು ನಾನು ಅನ್ನುತ್ತ ಇರುವಾಗ ನಾರದ ಅಲ್ಲಿಗೆ ಬರ್ತಾ ಇದ್ದಾನೆ. ಬ್ರಹ್ಮಮಾನಸ ಪುತ್ರನಾಗಿರುವ ನಾರದ ಜಗದೀಶನಾಡುವ ಜಗವೇ ನಾಟಕರಂಗ, ಸಂಚಾರಿ ನಾನಾಗಿ ನೋಡುವ ಈಶ ನಾಡುವ ಜಗವೇ ನಾಟಕರಂಗ, ಈಶ ನಾಡುವ ಜಗವೇ ನಾಟಕರಂಗ. ಮಾಯೆಯಂಬ ಎದೆಯೊಳಗೆ ನಾವು ಸೂತ್ರದ ಬೊಂಬೆಯಂತೆ, ಮಾಯೆಯ ಎದೆಯೊಳಗೆ ನಾವು ಸೂತ್ರದ ಬೊಂಬೆಯಂತೆ, ಸರ್ವಜ್ಞನೇ ದೇವಾ ಅಂತರಂಗದ ಗುಟ್ಟನು ಬಲ್ಲವನು, ಕೈಯಲ್ಲಿ ಶೂಲವ ಹಿಡಿದಿರುವ ಕಾಯುವ ಶಿವನು, ನಂಬಿದ ಭಕ್ತರಿಗೆ ಕಣ್ಣ ನೀರವರೆಸುವ ಕರುಣಾಮಯನು ಇವನಯ್ಯ, ಕರುಣಾಮಯನು ಇವನಯ್ಯ. ಈಶ ನಾಡುವ ಜಗವೇ ನಾಟಕರಂಗ, ನಾರಾಯಣ ನಾರಾಯಣ. ಬಾಳಿನ ದಾರಿಯಲ್ಲಿ ಎಷ್ಟು ನಾಟಕ, ಬಂದು ಹೋಗುವ ಪಾತ್ರಗಳೆಲ್ಲ, ಬಂದು ನಾವು ನೀವು ಬಂದು ಹೋಗುವ ಪಾತ್ರಗಳೆಲ್ಲ ಕೇವಲ ಕುತೂಹಲ ಝಲಕ, ಕೇವಲ ಕುತೂಹಲ ಝಲಕ. ಬಾಳಿನ ದಾರಿಯ ಎಷ್ಟೋ ನಾಟಕ, ಸತ್ಯವ ಮುಚ್ಚಿಟ್ಟು ಮೆರೆಯುವ ವೇಷಗಳೆಷ್ಟೋ,
ಕೊನೆಗೆ ಆ ದೇವ ಮುಂದೆ ಎಲ್ಲರೂ, ಕೊನೆಗೆ ಆ ದೇವನ ಮುಂದೆ ಎಲ್ಲರೂ ಒಂದೇ ಅಲ್ಲವೇ ಈ ನಾಟಕ, ಒಂದೇ ಅಲ್ಲವೇ ಈ ನಾಟಕ. ಈಶ ಜಗದೀಶ ನಾಡುವ ಜಗವೇ ನಾಟಕ ರಂಗ. ಅಮ್ಮ, ಜಗವೇ ನಾಟಕ ರಂಗ, ಜಗವೇ ನಾಟಕ ರಂಗ. ಓ ಜನಕನಾದ ಬ್ರಹ್ಮದೇವರಿಗೆ ನಮೋ ನಮಃ. ಜನಕನಿಗೂ ಜನಕನಾದ ನಾರಾಯಣನಿಗೂ ನಮೋ ನಮಃ. ಇಬ್ಬರು ಏಕೆ ಮುಖಗಳನ್ನ ಮುದುರಿಸಿಕೊಂಡೇರಿ? ಕಾರಣವೇನು ಎಂದು ಕೇಳಬಹುದೇ? ನಾರದ ಈ ಬ್ರಹ್ಮಾಂಡವನ್ನ ಆಳುವ ದೊರೆಯು ನಾನಾಗಬೇಕು ಎಂಬುವ ಇಚ್ಛೆ ನನ್ನದು. ಆದರೆ ಈ ಬ್ರಹ್ಮನು, ನನ್ನ ಉದರದಲ್ಲಿ ಹುಟ್ಟಿದ ಈ ಬ್ರಹ್ಮನು, ನಾನು ರಾಜನಾಗುವೆ, ಸೃಷ್ಟಿಯನ್ನ ಮಾಡುವಂತವನು ನಾನೆಂದು ಹೇಳುವ. ಆದ್ದರಿಂದ ಇದನ್ನು ಯಾರು ಆಳಬೇಕು? ನಾನು ಬಹಳ ಚಿಕ್ಕವನು, ಇದನ್ನ ನಾನು ನಿರ್ಣಯ ಕೊಡಲಿಕ್ಕೆ ಬಾರದು, ನಮ್ಮಪ್ಪ ಶಿವನನ್ನೇ ಕರಿಬೇಕು ಅಂತ ಕರೆದ ಪರಮಾತ್ಮ. ಪಾಹಿಮಾಂ ಆಪದ್ವಂದೋ, ಬಾರಯ್ಯ ಅಂತ ಕರೆದಾಗ ಶಿವನು ಬಂದು ನಿಂತಿದ್ದಾನೆ. ಏನು ನಾರದ? ಇಲ್ಲ, ನನ್ನ ಸಲುವಾಗಿ ನಾನೇನು ಕೇಳೋದಿಲ್ಲ. ಇಲ್ಲಿದ್ದಾರಲ್ಲ ಜನಕ ತಾತ ಇಬ್ರು ಏನದಾರಲ್ಲ, ಇವರು ರಾಜನಾಗಬೇಕು ಅಂತಾರೆ. ಈ ಘಟನೆ ನಡೆದಿದ್ದು ಎಲ್ಲಿ? ಅದು ನಿಮಗೆ ನೆನಪಿರಲಿ. ಈ ಘಟನೆ ಇಲ್ಲಿಯವರೆಗೂ ಲಿಂಗದ ರೂಪದಿಂದ ಶಿವ ಇಲ್ಲ. ಭೂಮಿ ಮೇಲೆ ಎಲ್ಲೆಲ್ಲಿಯೂ ಶಿವನು ಲಿಂಗವಾಗಿ ಇಲ್ಲ. ಈಗ ಶಿವನು ಎಲ್ಲಿ ಬಂದು ನಿಂತಿದ್ದಾನೆ? ಬ್ರಹ್ಮ ವಿಷ್ಣುಗಳು ಎಲ್ಲಿ ಜಗಳವನ್ನಾಡ್ತಾ ಇದ್ದಾರೆ ಅಂತಂದರೆ ತಮಿಳುನಾಡಿನ ತಿರುವಣ್ಣಾವಲೈ. ಯಾವ ಮಲೈ? ತಮಿಳುನಾಡಿನ ತಿರುವಣ್ಣಾಮಲೈ ಎಂಬುವ ಕ್ಷೇತ್ರದಲ್ಲಿ ಮೊಟ್ಟ ಮೊದಲು ಶಿವನು ಪ್ರತ್ಯಕ್ಷನಾದ ಘಳಿಗೆಯಲ್ಲಿ, ಹಾಗಾದರೆ ನಾನು ಒಂದು ಸ್ತಂಭ ರೂಪದಿಂದ ನಿಲ್ಲುತ್ತೇನೆ. ಇದು ಶಿವನು ಹೀಗಾಗಬೇಕಾದ್ರೂ ಶಿವನಿಗೂ ಒಮ್ಮೆ ಶಾಪವಿತ್ತು. ಶಿವನಿಗೂ ಒಂದು ಶಾಪವಿತ್ತು. ಶಾಪ ಕೊಟ್ಟವರು ಬೇರೆ ಯಾರು ಅಲ್ಲ, ಭೃಗುಮುನಿ. ಯಾರು? ಹರಿಗೂ ಹುಟ್ಟಿ ಸಾಯಿ ಅಂತ ಶಾಪ ಕೊಟ್ಟವರು ಯಾರು? ಎಷ್ಟು ತಪಸ್ಸಿರಬಹುದು? ಕಾಲನಾಗಿರುವ ಶಿವನಿಗೂ ಶಾಪ, ರಕ್ಷಣೆಯ ಮಾಡುವ ವಿಷ್ಣುವಿಗೂ ಶಾಪ ಕೊಡಬೇಕಾದ್ರೆ, ಆ ಶಕ್ತಿ ನಮ್ಮಲ್ಲಿ ಬರಬೇಕಾದ್ರೆ ನಾವು ಎಷ್ಟು ಸಾಧನೆ ಮಾಡಬೇಕು ಅಂತಂದ್ರೆ ಬಹಳ ಸರಳ ಅದ. ಎಷ್ಟು ಸರಳ ಅಂದ್ರೆ ಮನಸ್ಸು ನಿಲ್ಲಿಸ್ಬೇಕು. ಈಗ ಗುರುಗಳ ಮಂತ್ರ ಹೇಳ್ಯಾರ ನಿಮಗೆ ಕಲಿಯಾಕ, ಒಟ್ಟ ಕನ್ನಡದಲ್ಲಿ ಮಾತಾಡಬೇಡ್ರಿ, ಹೊರಗೆ ಬಂದ್ರೆ ಅಷ್ಟ ಕನ್ನಡ, ಇಲ್ಲಿ ಸಂಸ್ಕೃತನೇ ಕಲಿಬೇಕು ಅಂತ ಹೇಳ್ಯಾರ. ಎಲ್ಲರೂ ಮಾತಾಡಕ್ತೀರಿಲ್ಲ? ಇಲ್ಲ, ಮಾತಾಡಕ್ತೀರಿ? ಹೌದಿಲ್ಲ? ವದಂತಿ ವದಹ, ವದ ಅಲ್ಲ, ಒಟ್ಟ ಮಾತಾಡಕತ್ತೀರಿ. ಇಲ್ಲಿ ಅದು ಬರಬೇಕು ಅಂದ್ರೆ ಆ ಭಾಷೆಯಲ್ಲಿ ಆಗಲಿ ಮಂತ್ರದಲ್ಲಿ ಆಗಲಿ ಮನವು ನೆಟ್ಟಾಗ ಮಾತ್ರ ಬರ್ತದೆ, ವಿನಃ ಹಂಗ ಬರೋದಿಲ್ಲ. ಮನಸ್ಸಿಲ್ಲ ಅಂದ್ರೆ ಯಾವುದು ಬರೋದಿಲ್ಲ. ಮನಸ್ಸು ಹೆಂಗಿರ್ಬೇಕು ಅನ್ನೋದು ಕೇಳ್ತೇನೆ. ಅದ ಲಗ್ನ ಮಾಡ್ಕೊಂಡು ಬಂದಿದ್ಲು, ಮೊದಲ ಗಿತ್ತಿ ಅಂತಾರ, ಹೊಸ ಮೊದಲ ಗಿತ್ತಿ. ಆ ಹೆಣ್ಮಗಳು ಬಂದಿದ್ಲು. ಗಂಡ ಹೆಂಡತಿ ಹೊಸ ದಂಪತಿಗಳು, ಬಹಳ ಸುಖ ಸಂಸಾರ. ಅವ್ರ ಮನ್ಯಾಗ ಮುದಿಕೆ ಒಂದಿತ್ತು, ಅತ್ತಿ, ಅದು ನಡಬರ್ಕ ಪಡಸಾಲ್ಯಾಗ ಕುಂತಿತ್ತು. ಈ ಹೆಣ್ಮಗಳಲ್ಲಿ ಕುಂತಿದ್ಲು, ಮೊದಲಗಿತ್ತಿಯಾಗಿ ಬಂದವಳು. ಹೊಸದಾಗಿ ಲಗ್ನ ಆದವ್ರಿಗೆ ಏನಂತೀರಿ? ಮದುಮಗಳು ಬಂದಿದ್ಲಲ್ಲ, ಆ ಎಮ್ಮ ಭೋಗಾಣಿಯೊಳಗೆ ಹಾಲಿಟ್ಟು, ಒಲಿ ಮೇಲೆ ಹಾಲಿಟ್ಟು ಕುದಿಸಾಕ ಕುಂತಿದ್ಲು. ಹಾಲು ಕಾಸಾಕ
ಇವ ಗಂಡ ಹೊರಗೆ ನಿಂತು ಬಾಗಿಲ್ದಾಗ ತೋರ್ಸಾಕಿದ್ದ, ದೌಡ ಹೋಗಿ ಬರ್ತೀನಿ, ಲಗೀಚ್ ಬರ್ತೀನಿ, ಬಡಾನ ಬರ್ತೀನಿ, ಜಲ್ದಿನ ಬರ್ತೀನಿ ಅಂತ ಹಿಂಗೆ ಸನ್ನೆ ಮಾಡ್ದ. ಈಕೆ ಅಂದ್ಲು, ಮಾರಯ್ಯ ನನಗೊಬ್ಬಕ್ಕಿಗೆ ಹೆಂಗಿರಲಿ, ದೌಡು ಬಾ ಅಂತ ಅಕ್ಕಿ ಒಲೆ ಮುಂದೆ ಕುಂತು ಲೌಕರ್ ಯಾ ಅನ್ಲಕ್ಕಿ, ಲೌಕರ್ ಯಾ ದೌಡವ ಅಂತಂದ್ಲು. ಅತ ಏತಾ ಅಂತ ಅವ ಅಂದ, ಈ ಸದ್ದ ಬರ್ತೀನಿ ಅಂತ ಅವ ಅಂದ. ಲೌಕರ್ ಅಂತ ನಕ್ಕ. ಹಲ್ಲು ಎಷ್ಟು ಬೆಳ್ಳಗದವ್ರು, ನೀವು ಎಷ್ಟು ಮಂದಿ ಚಲೋ ಅದ, ಸಂಸ್ಕಾರ ಐತಿ ನಿಮಗೆ. ಹೊರಗಿನ ಹುಡುಗರು ನೋಡ್ರಿ ಹಲ್ಲು ಕೆಮ್ಮಣ್ಣು ಹಚ್ಚಿದಂಗೆ ಇರ್ತಾವ, ತಿನ್ನಬಾರ್ದ ತಿಂದು ಹೊಲಸಾಗಿರ್ತಾವ. ಅಲ್ಲ ಅವನು ಹಂಗೆ ಇದು ನಿಮ್ಮಂಗ ಠಕ್ ಅಂತ ನಕ್ರೆ ಬೆಳದಿಂಗಳ ನಕ್ಕಂಗೆ ಆಗೋದು. ಅವನ ಬಾಯಿ ಸ್ವಚ್ಛಿತ್ತು, 32 ಹಲ್ಲು ತೆಗೆದು ಲೌಕರ್ ಏತಾ ಅಂದ. ಇಷ್ಟಂದ. ಈಕೆ ಒಲ್ಯಾಗ ಹಾಲು ಕಾಸಕತ್ತಿದ್ಲಲ್ಲ, ಒಗ್ಗರಣೆನ ಹಾಲು, ಆ ಕಡೆ ಲಕ್ಷ್ಯ ಐತಲ್ಲ, ಆ ಬೋಗಾಣೆನ ಹಾಲು ನೆಳಗ ಗಂಡನ ಮುಖ ಕಾಣಾಕತ್ತೈತಿ. ಅದನ್ನು ನೋಡಾಕತ್ತಾಳ. ಹಾಲು ಉಕ್ಕಾಕತ್ತೈತಿ, ಗಂಡ ನಕ್ಕಂಗಾಗತ್ತೈತಿ. ಹಾಲು ಉಕ್ಕಾಕತ್ತೈತಿ, ಗಂಡ ನಕ್ಕಂಗಾಗತ್ತೈತಿ. ಹಾಲು ಹರಿದು ಪಡಸಾಲ್ಯಾಗ ಮುದುಕಿ ಎಲೆ ಕೊಟ್ಟಾಕತ್ತಿತ್ತು, ಎಲೆ ಅಡಿಕೆ ಜಜ್ಜಾಕತ್ತಿತ್ತು ಹಲ್ಲಿರದ ಮುದುಕಿ. ಯಾಕೆಂದು ಕಾಯಿ ಬಾಯಿ ಗೋದಾವರಿ ಕಾಯ್ತೆ ದೂದ ಅಂತಂದು ಹಾಲೆಲ್ಲ ಎತ್ಲಾಕ್ ಬಂದ್ವಲ್ಲ, ಏನು ಅಂತಂದ. ಅತ್ತೆಮ್ಮನವ್ರ ತಪ್ಪಾತ್ರಿ ನಾನು ಅಂತಂದ್ಲು. ಹುಚ್ಚಿ, ನಾನು ಲಗ್ನ ಆಗಿ ಬಂದಿದ್ನೆಲ್ಲ, ನಿಮ್ಮ ಅವನ ನೋಡಿ ನಾನು ಇಂಥ ಹಾಲು ಭಾಳ ಚೆಲ್ಲಿ ನಾಳಂದ್ಲಕಿನ. ಹೆಂಗ ಮದುಮಗಳಿಗೆ ಗಂಡನ ಮೇಲೆಯೇ ಲಕ್ಷ್ಯವಿದೆಯೋ ಹಾಗೆ ತಪಸ್ವಿಗೂ ಕೂಡ ತಪಸ್ಸಿನ ಮೇಲೆ ಲಕ್ಷ್ಯ ಇದ್ದಾಗ ಶಿವನಿಗೂ ಶಾಪ ಕೊಡುವ ಸಾಮರ್ಥ್ಯ ಬರ್ತದೆ, ದೇವರಿಗೂ ಶಾಪ ಕೊಡುವ ಸಾಮರ್ಥ್ಯ ಬರ್ತದೆ. ಮನವ ನಿಲ್ಲಿಸಿದರೆ ಮಹಾದೇವನನ್ನು ನಡುಗಿಸಬಹುದು. ನಮ್ಮ ಶರಣರು ನಡುಗಿಸಿದ್ದಾರೆ, ಕುಂಬಾರ ಗುಂಡಯ್ಯ ಕುಣಿಸಿದ್ದಾನೆ. ಸಾಮಾನ್ಯವೇ ಈ ಭೃಗು ಮುನಿ ಒಟ್ಟ 3 ಕಣ್ಣಿದ್ದು ಅವನಿಗೂ. ಭೃಗುವಿಗೆ ಎಷ್ಟು? 2 ಇಲ್ಲೇ, ಒಂದು ಅಂಗಾಲೊಳಗೆ 1 ಕಣ್ಣಿತ್ತು, ಇನ್ನೊಬ್ಬ 3 ಕಣ್ಣಿದ್ದವ ಬರ್ತಾನೆ, ಅವ ಪಾರ್ಥ ಅರ್ಜುನ. ಅವನಿಗೆ ಇನ್ನೊಂದು ಕಣ್ಣೆಲ್ಲಿತ್ತಂದ್ರೆ ಬೆನ್ನಾಗಿತ್ತು, ಬೆನ್ನೊಳಗೆ ಕಣ್ಣು ಅವನಿಗಿತ್ತು. ಇವನಿಗೆ ಭೃಗುವಿಗೆಲ್ಲಿತ್ತು? ಕಾಲೊಳಗೆ ಇತ್ತು. ಹಿಂಗ ಇಂತಹ ಶಿವನನ್ನೇ ಹೋಲುವ ಈ ಭಕ್ತ ಶಾಪವನ್ನು ಯಾಕೆ ಕೊಟ್ಟಿದ್ದಂದ್ರೆ, ಕೈಲಾಸದಲ್ಲಿ ತಾಂಡಲಾಸ್ಯ ನೃತ್ಯವನ್ನು ಮಾಡುವ ಶಂಕರ ಇವ ಬಂದಾಗ ನನ್ನನ್ನ ಹೇ ಮಹಾದೇವ ಎಂದು ಕರೆದರು. ತಿರುಗಿ ನೋಡದ ಶಿವನೇ, ನಿನ್ನನ್ನ ನಾನು ಎಷ್ಟು ಒದರಿದರು, ಭಕ್ತಿಯಿಂದ ಕರೆದರು, ನನ್ನ ನೀ ನೋಡಿಲ್ಲಲ್ಲ, ಗುಂಡಗಲ್ಲಿನಂತೆ ಇದ್ದೆ. ನಿನ್ನ ಜಗತ್ತಿನ ಜನರು ಮೂರ್ತಿಯ ರೂಪದಿಂದ ಪೂಜೆ ಮಾಡದೆ ನಿನ್ನನ್ನು ಗುಂಡುಗಲ್ಲಿನಂತೆಯೇ ಪೂಜೆ ಮಾಡಲಿ ಅಂತ ಶಾಪ ಕೊಟ್ಟಿದ್ರು. ಆ ಹುಡುಗೇನು ಅಂಜಿಲ್ಲ, ನೀವೇನು ಚಿಂತೆ ಮಾಡಬೇಡ್ರಿ. ಇನ್ನ ಭಾಳ ಧ್ವನಿ ದೊಡ್ಡದ, ನಾವು ಬಳಸಂಗಿಲ್ಲ ನಿಮ್ಮಲ್ಲಿ. ಯಾಕಂದ್ರೆ ನಿಮಗೆ ಅದು ಇನ್ನೂ ರೂಢಿ ಬೀಳ್ಬೇಕು. ನಾವು ನಿಮಗೆ ನಾವು ಹಿಂಗೆ ಕೇಳೋದು ಹೇಳೋದು. ಎಲ್ಲಿಗೆ ಬಿಟ್ಟಿದ್ದೆ? ಯಾವ ಭೃಗುಮುನಿಯ ಶಾಪವನ್ನ ಪಡೆದ ಶಿವ ಲಿಂಗವಾಗಿ ಪೂಜೆ ಮಾಡಿಕೊಳ್ಳಬೇಕಾಗಿತ್ತು. ಆದ ಕಾರಣ ತಿರುವಣ್ಣಾವಲಯ ಬೆಟ್ಟದಲ್ಲಿ, ಎಲ್ಲಿ ಅಂದು ನಿಂತ ಶುಭ ಗಳಿಗೆ ಯಾವುದು ಅಂದ್ರ ಕಾರ್ತೀಕ ಮಾಸದ ಶುದ್ಧ ತ್ರಯೋದಶಿ ಭರಣಿಯ ನಕ್ಷತ್ರ ಪ್ರಥಮ ಪಾದ. ನೆನ್ಪಿಟ್ಕೊಂಡ್ರಿ? ಭರಣಿಯ ನಕ್ಷತ್ರ ಪ್ರಥಮ ಪಾದ, ಕಾರ್ತೀಕ ಶುದ್ಧ ತ್ರಯೋದಶಿಯ ದಿವಸ
ಶಿವ, ನಾನು ಒಂದು ಕಂಬ ರೂಪದಿಂದ ದುಂಡಗೆ ನಿಲ್ತೇನೆ. ಹೇ ಬ್ರಹ್ಮ, ನನ್ನ ತಲೆಯನ್ನ ನೀನು ನೋಡು, ಮುಟ್ಟಿ ಬಾ, ನನ್ನ ತುದಿಯನ್ನು ನೀ ಮುಟ್ಟಿ ಬಾ, ನನ್ನ ಪಾದವನ್ನ ಹೇ ವಿಷ್ಣು ನೀ ಮುಟ್ಟಿ ಬಂದಿದ್ದೆಯಾದರೆ, ನೀವು ಮುಟ್ಟಿದ್ದು ಸತ್ಯವಾಗಿ ಇದ್ದರೆ ಯಾರು ಮುಟ್ಟಿರಿ ಅವರು ರಾಜರು, ಅವರು ಅರಸರಾಗಬೇಕು, ಅವರೇ ರಾಜರಾಗಬೇಕು ಅಂತಂದಾಗ ಬ್ರಹ್ಮ ಹಂಸವಾಹನನಾಗಿ ಮೇಲೆ ಹಾರಿದ. ವಿಷ್ಣು ವರಾಹ, ಶ್ವೇತ ವರಾಹ ಕಲ್ಪೆ ಅಂತೀರಲ್ಲ ನೀವೆಲ್ಲ, ಶ್ವೇತ ವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಅಂತಂತೀರಲ್ಲ ಸಂಕಲ್ಪದೊಳಗೆ. ಈ ಶ್ವೇತವರಾಹನಾಗಿ ಭೂಮಿಯನ್ನ ಭೂತಳ, ಸುತಳ, ವಿತಳ, ತಳಾತಳ, ರಸಾತಳ ಹಂಗ ಹಿಂಗ ಎಷ್ಟು ನೋಡ್ತಾನ ಗುದ್ಕೋಂತನಲ್ಲ, ಸೊಂಡಿಯಿಂದ ಗುದ್ಕೋಂತ ಒಳಗೆ ಹೋದ. ಅವನಿಗೆ ಶ್ರೀ ಶಿವನ ತುದಿ ಬ್ರಹ್ಮನಿಗೆ ಸಿಗಲಿಲ್ಲ, ವಿಷ್ಣುವಿನಿಗೆ ಪಾದ ಸಿಗಲಿಲ್ಲ. ಇಬ್ಬರಿಗೂ ತುದಿ ಮೊದಲು ಸಿಗಲಾರದ ಕಾರಣ ಇವರೊಂದು ಉಪಾಯ ಮಾಡಿದರು. ವಿಷ್ಣು ಅಂದ, ಅಲ್ಲಿ ಒಬ್ಬ ಹೊಂಟಿದ್ದ, ಏನಯ್ಯ ನಿನ್ನ ಹೆಸರು? ಓಹ್ ಕೇತಕಿ, ಗಂಧರ್ವ, ಬಾಯಲ್ಲಿ ಅಂತ ಕರೆದ. ಗಂಧರ್ವನು ಬಂದು, ಪ್ರಭು ಹೇಳಬೇಕು, ನೀ ಏನು ಕೇಳ್ತಿ ಕೊಡ್ತೀನಿ, ಆದ್ರೆ ತಿರುವಣ್ಣಾವಲಯದಲ್ಲಿ ನೀ ಬಂದು ಏನ್ ಹೇಳ್ಬೇಕು ಅಂದ್ರ, ಈ ವಿಷ್ಣು ನಿನ್ನ ಮೊದಲನ್ನ ಅಂದ್ರೆ ಪಾದವನ್ನ ನೋಡಿದಾನೆ ಅಂತ ಸಾಕ್ಷಿ ಹೇಳಬೇಕು. ಮತ್ತ ಆತ ಬಿಡ್ರಿ, ನನಗೆ ಮತ್ತೆ ನೀವು ಮತ್ತೆ ನಾ ಕೇಳಿದು ಕೊಡ್ಬೇಕು, ಕೊಡ್ತೀನಿ ಬಾ ಅಂತ ಅವ ಇವನನ್ನ ಕೇತಕಿ ಎಂಬುವ ಗಂಧರ್ವನನ್ನ ವರಾಹ ಸ್ವಾಮಿ ವಿಷ್ಣು ಕರ್ಕೊಂಡು ಬಂದ. ಈ ಕಡೆ ಪರಮಹಂಸ ಜಪ ಸಾಧಕನಾದ ವಾಣಿ ಬ್ರಹ್ಮನಾದ ಹಂಸವಾಹನನಾಗಿ ಭೂ ಭುವಃ ಸುಸ್ವಹ ಅಂತ ಸಪ್ತಲೋಕಗಳು ಎಷ್ಟು ಎತ್ತರಕ್ಕೆ ಹೋದ್ರು ಶಿವನ ತಲೆ ಸಹಸ್ರ ಭೂಮಿ ಸಹಸ್ರಪಾತ ಅಂತ ನೀವೇನು ಮಂತ್ರದಲ್ಲಿ ಹೇಳ್ತೀರಿ, ಅಗಮ್ಯ ಅಗೋಚರ ಅಪ್ರಮಾಣವಾದ ಲಿಂಗದ ತಲೆ ಸಿಗ್ತಾ ಇಲ್ಲ ಬ್ರಹ್ಮನಿಗೆ. ಅಲ್ಲಿ ಕಾಮಧೇನು ಹೊಂಟಿತ್ತು. ಕಾಮಧೇನುವೇ, ಹಾ ನನ್ನನ್ನೊಮ್ಮೆ ನೋಡು ಬ್ರಹ್ಮದೇವ, ಹೇಳು. ಏನಿಲ್ಲ, ನೀನು ಈ ಶಿವನ ಎಲ್ಲಿ ಹೋದ್ರು ನನಗೆ ಸಿಗವಲ್ದು ತಲೆ, ತುದಿ ಸಿಗವಲ್ದು ಶಿವನ ತುದಿ. ಕಾರಣ ನೀನು ಶಿವನ ತುದಿಯನ್ನ ನೋಡಿದ್ದೇನೆ ಅಂತ ಸುಳ್ಳು ಸಾಕ್ಷಿಯನ್ನು ಹೇಳುವೆಯಾ? ನನಗೇನು ಕೊಡುವೆ? ಬೇಡಿದ್ದ ಕೊಡುವೆ. ಹಂಗಾರೆ ನಡಿ ಬರ್ತೀನಿ ಅಂತ ತಿರುವಣ್ಣಾವಲಯಕ್ಕೆ ಮೊದಲ ನಿಂತ ಮುಹೂರ್ತ ಯಾವುದು? ಭರಣಿ ನಕ್ಷತ್ರ ಪ್ರಥಮ ಪಾದ, ಕಾರ್ತೀಕ ಶುದ್ಧ ತ್ರಯೋದಶಿ ಅಂದ್ರೆ ಗೌರಿ ಹುಣ್ಣಿಮೆ 2 ದಿವಸ ಮುಂದಿದ್ದಾಗ, ಪ್ರಭಾತ ಕಾಲದೊಳಗ, ಸುಪ್ರಭಾತ ಸಮಯದೊಳಗ, ಆ ಸಮಯದೊಳಗ ಯಾವ ಶಿವ ಲಿಂಗವಾಗಿ ನಿಂತಿದ್ನಲ್ಲ, ಮರಳಿ ಪ್ರತ್ಯಕ್ಷವಾದ ಸಮಯ ಯಾವುದು ಅಂತಂದ್ರ ಮಹಾಶಿವರಾತ್ರಿ. ತಿಂಗಳಿಗೊಮ್ಮೆ ಬರೋ ಶಿವರಾತ್ರಿ ಬೇರೆ, ಮಾಸ ಶಿವರಾತ್ರಿ ವರ್ಷಕ್ಕೆ ಒಮ್ಮೆ ಬರುವುದು ಮಹಾಶಿವರಾತ್ರಿ. ಆವತ್ತಿನ ಸಮಯದಲ್ಲಿ ಬ್ರಹ್ಮ ಕಾಮಧೇನು ಸಾಕ್ಷಿ ತಂದ, ವಿಷ್ಣು ಕೇತಕಿ ಎಂಬ ಗಂಧರ್ವನನ್ನ ಸಾಕ್ಷಿ ತಂದ. ಇಬ್ರು ಬಂದು ನಿಂತಾಗ ನಾರದ ಅಂದ, ನೀವಿಬ್ರು ನೋಡಿ ಬಂದಿರೇನಂದ. ಓಹೋ ನೋಡಿ ಬಂದೀವಿ, ನಾ ಪಾದ ನೋಡಿದೆ, ನಾನು ತುದಿ ನೋಡಿ ಬಂದೆ. ಹೌದೌದು ನಾವು ಅಲ್ಲೇ ಇದ್ವಿ ಅಂತೀವಿ. ಎರಡು ಹೇಳಿದು ಸುಳ್ಳು ಸಾಕ್ಷಿ. ಆಸೆ ಎಂಬುದು ಆಶಾ ಪರಮ ದುಃಖ, ಆಶಾ ನಿರಾಶಾಂ ಪರಮ ಸುಖ. ಹಿಂಗಿದ್ದಾಗ ಕೇತಕಿ ಗಂಧರ್ವ ಕೈ ಮುಕ್ಕೊಂಡು ನಿಂತಿದ್ದ. ಪಾಹಿ ಮಾಂ ಪರಂ ಪ್ರಭುವೇ, ಹೇ ಶಿವನೇ ಪ್ರತ್ಯಕ್ಷನಾಗು ಅಂತಂದಾಗ ಮೂರ್ತಿಯಾದ ಪರಶಿವನು ಅಗ್ನಿಲಿಂಗದಿಂದ ಪ್ರತ್ಯಕ್ಷನಾಗಿ, ಗಂಧರ್ವನೇ ವಿಷ್ಣುವಿನ ಜೊತೆಯಲ್ಲಿ ಬಂದಿರುವೆ? ಹೌದು ಸ್ವಾಮಿ. ಏಕೆ ಬಂದಿರುವೆ ಎಂದರೆ, ಶ್ರೀಮನ್ಮಹಾವಿಷ್ಣು ನಾರಾಯಣನು ನಿನ್ನ ಪಾದವನ್ನ ಮುಟ್ಟಿ ನಮಸ್ಕರಿಸುವಾಗ ನಾನು ಅಲ್ಲಿಯೇ ಇದ್ದೆ. ನಾನು ಕಾಮಧೇನು, ಧೈರ್ಯ ಸಾಲ್ತಾ ಇಲ್ಲ ಸುಳ್ಳು ಹೇಳೋದಕ್ಕೆ ಧೈರ್ಯ ಸಾಲ್ತಿಲ್ಲ.
ಆ ಕಾಮಧೇನು ಹೇಳ್ತದ ಏನು ಅಂದ್ರ, ಹೇಳು ಬ್ರಹ್ಮನೇ, ನನ್ನ ತಲೆಯನ್ನು ನೀನು ನೋಡಿ ಬಂದಿದ್ದೀಯಾ ಅಂತಂದಾಗ ಬ್ರಹ್ಮ ಹಿಂಗ ಕೇಳಿದಾಗ, ಹೌದ್ರಿ ನಾ ನೋಡುವಾಗ ಕಾಮಧೇನು ಅಲ್ಲೇ ಇತ್ತು, ಬೇಕಾದ್ರೆ ಕೇಳ್ರಿ ಅಂದಾಗ ಕಾಮಧೇನುವಿಗೆ ಧೈರ್ಯ ಸಾಲ್ತಿಲ್ಲ, ಮುಖದಿಂದ ನೋಡಿ ಬಂದಾನ, ಹಿಂದ ಬಾಲದಿಂದ ಈ ಮಗ ನೋಡಿಲ್ಲ ಅಂತ ಹೇಳ್ತಾರೆ. ಅರ್ಧ ಸತ್ಯ ಅರ್ಧ ಸುಳ್ಳು. ಹಿಂಗೆ ಹೇಳಿದಕ್ಕ ಆಗೇನಾತು ಅಂತಂದ್ರ ನಮ್ಮ ಶಿವ ಕ್ರೋಧಾವಿಷ್ಟನಾಗಿ ಶಾಪವನ್ನು ಕೊಡ್ತಾ ಇದ್ದಾನೆ. ಹೇ ಗಂಧರ್ವನೇ, ನಮ್ಮ ಈರುವರ ಮಧ್ಯದಲ್ಲಿ ಮುಳುವಾಗಿ ಬಂದಿರುವ ನೀನು ಮುಳ್ಳಿನ ಗಿಡವಾಗಿ ಕೇತಕಿಯ ಕೇದಿಗೆಯ ಬೊಡ್ಡೆಯಾಗಿ ಭೂಲೋಕದಲ್ಲಿ ಇರುವಂತಂದಾಗ ಮುಳ್ಳಿನ ಗಿಡವಾಗೋದು ಬಂತಲ ಅಂತ ಪರಿಪರಿಯಾಗಿ ಸ್ತೋತ್ರ ಮಾಡಿ ಶಿವನ ಪಾದ ಹಿಡಿದಂತ ಕ್ಯಾದಿಗೆ ಗಂಧರ್ವಗ ಶಿವನು ನಿಶಾಪ ಕೊಡ್ತಾನ. ಕೇಳು, ಮುಳ್ಳಿನ ಗಿಡವಾದರೂ ಸುಗಂಧವಾಗಿ ಬೆಳೆ, ಮತ್ತ ಶಿವನೇ ಇನ್ನೊಂದು ಅವಕಾಶ ಕೊಡು, ಇವತ್ತು ಶಿವರಾತ್ರಿ ಐತೆಲ್ಲ, ಮಹಾಶಿವರಾತ್ರಿಗೂ ಒಮ್ಮೆರ ನಿನ್ನ ತಲೆ ಏರುವ ಸುಗಂಧ ಕುಸುಮವಾಗಲಿ ನಾನು ಅಂತಂದಾಗ ಇವತ್ತಿಗೂ ಆ ಕ್ಯಾದಿಗೆಯ ಕುಸುಮವನ್ನ ಒಡೆಯನ್ನ ಒಟ್ಟಿ ಶೇಳಿ ನಿನ್ನ ಅಹಂಕಾರವೆಂಬ ಮತ್ತು ಸುಳ್ಳೆಂಬುದನ್ನು ಶೇಳಿ ಸತ್ಯವಾದ ಸುಗಂಧವನ್ನೇ ಬರುವಂಗಾಗಲಿ ನನ್ನ ತಲೆಯನ್ನ ಏರು ಅಂತ ಕ್ಯಾತಕಿ ಕೇತಕಿ ಕೇದಗಿ ಗಿಡಕ್ಕ ವರ ಶಿವ ನೀಡಿದ. ಓಹೋ ಕಾಮಧೇನುವೆ, ಆಮಿಷಗಾಗಿ ಬೇಕಾಗಿದ್ದನ್ನೆಲ್ಲವನ್ನು ಮಾಡುವೆಯಾ ಅಂದಾಗ ಶಿವನೇ ತಪ್ಪಾಯಿತು, ಕ್ಷಮಿಸು ಎನ್ನ, ನಾನು ಅರ್ಧ ಸತ್ಯವನ್ನು ಹೇಳಿರುವೆ ಅಂದಾಗ, ಸತ್ಯ ಕೊಂಬಿನಿಂದ ಹೇಳಿಲ್ಲ, ಸುಳ್ಳು ಹೇಳಿ ಮುಖದಿಂದ. ಕಾರಣ ಭೂಲೋಕದ ಜನರು ಸತ್ಯ ಹೇಳಿದ ಬಾಲಕ್ಕೆ ಪೂಜೆ ಮಾಡಲಿ. ಆಕಳನ್ನ ಮುಖಕ್ಕೆ ಪೂಜೆ ಮಾಡಿದ್ರೆ ಫಲ ಇಲ್ಲ, ಬಾಲಕ್ಕೇನೆ ಪೂಜೆ ಮಾಡಲಿ. ಮತ್ ಇನ್ನೊಂದು ಏನ್ರ ವರ ಕೊಡು ಮಾರಾಯ ಪರಮಾತ್ಮ ಅಂದಾಗ, ನಿನ್ನ ಬಾಲದ ಕೆಳಗೆ ಗುದದ್ವಾರದಲ್ಲಿ ಲಕ್ಷ್ಮೀ ಪ್ರಸನ್ನವಾಗಲಿ ಅಂತ ವರವ ಕೊಟ್ಟ ನಮ್ಮಪ್ಪ ಶಿವ. ಈ ರೀತಿಯಾದಾಗ ವಿಷ್ಣು ಮತ್ತು ಬ್ರಹ್ಮ ಇನ್ನು ನಮಗೇನಾರ ಶಾಪ ಕೊಡ್ತಾನೆ ಶಿವ ಅಂತಂದು ತತ್ಕ್ಷಣವೇ ಪರಮಾತ್ಮನ ಶ್ರೀಪಾದಗಳಿಗೆ ಭಕ್ತಿಯಿಂದ ದೀರ್ಘದಂಡ ನಮಸ್ಕಾರಗಳನ್ನು ಅರ್ಪಿಸಿ, ಅಯ್ಯ ಓಂಕಾರ ಪೀಠಸ್ಥನೆ, ನಿನ್ನ ಪಾದ ಪದ್ಮಗಳಲ್ಲಿ ಕ್ಷಮೆ ಮಾಂ ಅಂತ ಬಿಡ್ತಾ ಇದ್ದೇವೆ, ಕ್ಷಮಿಸಬೇಕು ನಮ್ಮನ್ನ ಅಂತ ಬೇಡಿದಾಗ ಕ್ಷಮಿಸಿದಂತಹ ಶಂಕರನು, ಕೇಳು, ನನಗೆ ಒಂದು ಇಚ್ಛೆ ಇದೆ, ನೀನು ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ಮಾಡು, ನೀನು ವಿಷ್ಣುವೇ ಮಾಡಿದ ಸೃಷ್ಟಿಯನ್ನ ರಕ್ಷಣೆಯ ಮಾಡು, ನಾನು ಅತಿಯಾದಾಗ ಲಯವನ್ನು ಮಾಡಲಿಕ್ಕೆ ರುದ್ರನ ಅವತಾರವನ್ನು ತಾಳುತ್ತೇನೆ. ಬ್ರಹ್ಮ ವಿಷ್ಣು ರುದ್ರರೆಂಬುವರು ಲೋಕಪ್ರಸಿದ್ಧರಾಗಲಿ ಅಂತ ಮತ್ತೆ ಲಿಂಗವಾಗಿ ಮೊಟ್ಟ ಮೊದಲ ಲಿಂಗ ಮತ್ತೆ ಲಿಂಗ ಆಗಿ ಬ್ರಹ್ಮಾಂಡದಲ್ಲಿ ನಿಂತ ಸ್ಥಳ ತಿರುವಣ್ಣಾವಲೈ. ರಮಣ ಮಹರ್ಷಿಗಳ ಆಶ್ರಮದ ತ್ಯಾಗಿಗಳು ಯೋಗಿಗಳು ದರ್ಶನವ ಪಡೆಯುವ ಸುಕ್ಷೇತ್ರವಾಗಿ ಇವತ್ತಿಗೂ, ಇಲ್ಲಿದ್ದವರೆಲ್ಲರೂ ಕೇಳ್ರಿ, ಇವತ್ತಿಗೂ ಕಾರ್ತೀಕ ಶುದ್ಧ ತ್ರಯೋದಶಿ ಅಂದ್ರೆ ಗೌರಿ ಹುಣ್ಣಿಮೆ 2 ದಿವಸ ಇದ್ದಾಗ ಅಲ್ಲಿ ಹೋದ್ರ ಆ ಗರ್ಭಗುಡಿಯಲ್ಲಿ ಇರುವ ಮಹಾದೇವನಾದ ಪರಮಾತ್ಮ ತನ್ನ ಲಿಂಗ ಸ್ವರೂಪವ ಮರೆ ಮಾಡಿ ಅಷ್ಟು ದಪ್ಪನ ಅಗ್ನಿಲಿಂಗವಾಗಿ ಭೂಲೋಕದಲ್ಲಿ ಪಂಚತತ್ವಗಳಲ್ಲಿ ಅಗ್ನಿತತ್ವ ಒಂದದ ಅಗ್ನಿಲಿಂಗವಾಗಿ ಇವತ್ತಿಗೂ ಕಾರ್ತೀಕ ಶುದ್ಧ ತ್ರಯೋದಶಿಯ ದಿವಸ ಅಗ್ನಿಯಾಗಿ ನಿಲ್ತಾನ, ಮರುದಿವಸ ಮತ್ತೆ ಲಿಂಗವಾಗಿ ಕಾಣ್ತಾನೆ. ಇಂತಹ ಜ್ವಾಲಾಪ್ರದನಾಗಿ ನಿಂತ ಆ ಯಾವ ಜಗದೀಶ ನಿಮ್ಮನ್ನ ರಕ್ಷಿಸಲಿ. ಪರಮಗುರು ಜಗದ್ಗುರುವರ್ಯರು ನಮಗಿನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ನಿಮಗೆ ತಿಳಿಸುವಂತಹ ಒಂದು ಆಶೀರ್ವಾದವನ್ನು ನಮ್ಮ ಮೇಲೆ ಮಾಡಲಿ ಅಂತಂದು ಗುರುಗಳ ದಿವ್ಯವಾದ ಪಾದಗಳಲ್ಲಿ ಭಕ್ತಿಯಿಂದ ಬೇಡ್ತಾ ಇದ್ದೇನೆ.
ನಾಳೆಗೆ ಸನತ್ ಕುಮಾರನನ್ನ ಕುರಿತು ನಂದೀಶ ಓಂಕಾರವೆಂದರೇನು, ಓಂಕಾರದ ತತ್ವ ಹೇಗೆ ಹುಟ್ಟಿತು, ಓಂಕಾರಕ್ಕೂ ಲಿಂಗಕ್ಕೂ ಏನು ಸಂಬಂಧ, ಲಿಂಗದ ಮುಖದಿಂದ ಏನೇನು ಉತ್ಪತ್ತಿ, ಇದೆಲ್ಲ ವಿಷಯಗಳನ್ನು ನಾಳೆ ನಾವು ನೀವುಗಳು ಕೇಳಿ ಆನಂದ ಪಡುವಂಥ ಕಾಲ ಪ್ರಾಪ್ತವಾಯಿತು. ಸಮಯ ಈಗ ಮಂಗಳಾರತಿಗೆ ಅಂತ ಹೇಳಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯೊಳಗೆ ಬರ್ರಿ. ಸಾವಿರಾರು ಜನರ ಮಧ್ಯದಲ್ಲಿ ಪುರಾಣ ಪುಣ್ಯಕಥೆಯನ್ನು ಹೇಳಿದವರು ನಾವು. ಎಲ್ಲ ಕಲ್ಯಾಣವಾಗಲಿ. ನಮ್ಮ ವಿದ್ಯಾರ್ಥಿಗಳೆಲ್ಲ ಹೊಸ ವಿಷಯಗಳನ್ನು ತಿಳ್ಕೊಳ್ಳಿ ಅಂತ ಗುರು ಪುಟ್ಟರಾಜ ದೊರೆಯನ್ನು ನಮಸ್ಕರಿಸಿ, ಕಾಡಸಿದ್ದೇಶ್ವರನ ದಿವ್ಯ ಪಾದಕ್ಕೆ ನಮಸ್ಕರಿಸಿ, ಜಗದ್ಗುರು ವರೆಣ್ಯರ ಪಾದ ಕಮಲಗಳಿಗೆ ಅರಳಿದ ಕುಸುಮವಾಗಿ ಈ ಪುರಾಣದ ಸೇವೆಯನ್ನು ಅರ್ಪಿಸಿ ಮಂಗಳಾರತಿಯೊಂದಿಗೆ ಈಗ ಮಂಗಲ ಮಾಡೋಣ.